ಆ್ಯಂಡ್ ಸತೀಶ್ ಅವ್ರ ಬಗ್ಗೆ ಹೇಳಬೇಕು, ತುಂಬಾ ಸಪೋರ್ಟಿವ್ ಆಗಿದ್ದರು ಇಡೀ ಶೂಟಲ್ಲಿ. ತುಂಬಾ ಎಂಜಾಯ್ ಮಾಡಿದೆ. ಇಸ್ ಅ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್. ಥ್ಯಾಂಕ್ ಯು ಸತೀಶ್. ಆ್ಯಂಡ್ ಗಿರಿ ಅವರು ಮತ್ತು ಎಲ್ಲಿ ಶಿವು ಅವರು, ಇಟ್ ವಾಸ್ ಅಮೇಝಿಂಗ್ ನಿಮ್ಮ ಜೊತೆ ಶೂಟಿಂಗ್ ಮಾಡೋದು. ನನಗೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. 2 ದಿನ ತುಂಬ ಎಂಜಾಯ್ ಮಾಡ್ಕೊಂಡು ನಾವು ಶೂಟಿಂಗ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಮಿಲ್ಕಿ ಬ್ಯೂಟಿ ಸಾಂಗ್ ಕೇಳಿದ ತಕ್ಷಣ ನನಗೆ ಏನು ಅನಿಸ್ತು ಅಂದರೆ ಈ ಎನರ್ಜಿಗೆ ನಾನು ಹೆಂಗೆ ಮ್ಯಾಚ್ ಮಾಡಬೇಕು ಅನ್ನೋದೇ ನನ್ನ ಗೋಲ್ ಆಗಿತ್ತು. ತುಂಬ ಚಾಲೆಂಜಿಂಗ್ ಆಗಿತ್ತು. ಸೊ ಆ ಗೋಲ್ನ ನಾನು ರೀಚ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಖಂಡಿತ, ಯಾಕೆಂದರೆ ಬರೀ ಟೀಸರ್ ಅಷ್ಟೇ ಬಿಟ್ಟಿದ್ರು ಯೂಟ್ಯೂಬಲ್ಲಿ. ಫುಲ್ ಸಾಂಗ್ಸ್ ಒಂದು ನೋಡಿದ್ರೆ ಹೇಳ್ತೀನಿ, ಪಕ್ಕ ಟ್ರೆಂಡಿಂಗ್ ನಂಬರ್ 1 ಇರೋದು ಗ್ಯಾರಂಟಿ. ಎಲ್ಲ ಕಡೆ ಹ್ಯಾಶ್ಟ್ಯಾಗ್ ಪ್ರಜ್ಞಾ ಅಂತ ಹಾಕಿ ಹ್ಯಾಶ್ಟ್ಯಾಗ್ ಅಯೋಗ್ಯ ಟು ಅಂತ ಹಾಕಿರಪ್ಪ ಎಲ್ಲರೂ ಅಷ್ಟೇ. ನಿಮಗೆ ನಿಮ್ಮ ಒತ್ತಾಯ ಸಿನಿಮಾಗೆ ಈ ಸಾಂಗ್ ಬೇಕೇ ಬೇಕು ಅಂತ, ಅಥವಾ ನಿರ್ದೇಶಕರೇ ಅವರಾಗವರೇ ಹಾಕಿರೋದ? ಗಿರಿಯಣ್ಣ ಹೇಳ್ತಾರೆ, ಅದೇನೋ ಒತ್ತಾಯ ಮಾಡಿದೆ ಅಂತಾರೆ, ಹೇಳೋಣ ಇದೇ ಆಡಬೇಕು ಅಂತ ಒತ್ತಾಯ ಮಾಡ್ದೆ ನಾನು. ಇಲ್ಲ ಅವತ್ತು ನೈಟು ರೊಚ್ಗೆದ್ದಿದ್ವಿ, ಇವ್ರು ಚೆನ್ನಾಗಿದ್ರು ಅಂತ ಚೆನ್ನಾಗಿ ಕುಣಿದ್ಬಿಟ್ವಿ. ಇವತ್ತು ಕೈ ತೆಗೆದ್ರೆ ಕಾಲು ಬರ್ತಿಲ್ಲ, ಕಾಲು ತೆಗೆದ್ರೆ ತಲೆ ಬರ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಇವತ್ತು. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಿಮ್ಮ ಕಾಂಬಿನೇಷನ್ನೇ ಮಜಾ. ಬೆಣ್ಣೆ ಮಟನ್, ಏನು ಬೆಣ್ಣೆ ಮಟನ್ ಅಂತ ಅವಾಗ ಕೇಳ್ತಾ ಇದೆ, ಬಟ್ ಈಗಲೂ ಅದೇ ಬೆಣ್ಣೆ ಮಟನ್ ಕಂಟಿನ್ಯೂ ಆಗ್ತಾರ? ಡೈರೆಕ್ಟರ್ನೇ ಕೇಳ್ಬೇಕು ನೀವು. ಕಂಟಿನ್ಯೂ ಆಗ್ತದೆ, ಅವರೇ ಕಂಟಿನ್ಯೂ ಆಗ್ತಾರೆ. ನೀವಿಬ್ರು ಬೆಣ್ಣೆ ಮಟನ್ ಅಂದ್ರೆ ಇವ್ರೇನು? ಹಾ ಅದೇ ಏನು? ನೀವು ಮಟನ್, ಅವ್ರು ಬೆಣ್ಣೆ, ಇವ್ರೇನು? ಅವರು ನಾಟಿ ಕೋಳಿ ಹೆಸರು. ನಾಟಿ ಕೋಳಿ. ಮಿಲ್ಕಿ ಬ್ಯೂಟಿಗೆ ಇನ್ಮೇಲಿಂದ ಇನ್ನೊಂದು ಹೊಸ ಹೆಸರು, ನಾಟಿ ಕೋಳಿ ಹೆಸರು ಅಂದ್ರೆ ನಮ್ಮ ಕಡೆ ನಾಟಿ ಕೋಳಿ ಸಾರು ಅಂತ. ನಾಟಿ ಕೋಳಿ, ನಾಟಿ ಕೋಳಿ ಹೆಸರು ಅಂತಾರೆ. ಹೆಸರಲ್ಲ ಅದು, ಹೆಸರು ಅಂದ್ರೇನೆ ಸಾಂಬಾರು ಅಂತ. ಹೆಸರು ಅಂದ್ರೆ ಇದೆಲ್ಲ ನಮ್ಗೆ ಗೊತ್ತಿರಲಿಲ್ಲ. ಈ ಸಿನಿಮಾ ಅಯೋಗ್ಯ 2 ಮಾಡ್ತಿದ್ವಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಯ್ತು. ಸೊ ಮತ್ತೆ ಅದೇ ಪಾತ್ರಧಾರಿಗಳು, ಸಿನಿಮಾ ಎಲ್ಲಿ ಕ್ಲೈಮ್ಯಾಕ್ಸ್ ಎಂಡ್ ಆಯಿತು, ಸಿನಿಮಾ ಪಾರ್ಟ್ 1 ಅಲ್ಲಿಂದನೇ ಶುರುವಾಗುತ್ತೆ. ಹೊಸದಾಗಿ ಏನು ಬೇರೆ ಥರ ಏನಿಲ್ಲ. ಮತ್ತೆ ಇವಾಗೆಲ್ಲ ಬೇರೆ ಬೇರೆ ಥರ ಸಿನಿಮಾಗಳ ಮಧ್ಯದಲ್ಲಿ ಮತ್ತೆ ನಿಮ್ಮನ್ನ ಹಳ್ಳಿ ಕರ್ಕೊಂಡು ಹೋಗಿ ಮತ್ತೆ ಹಳ್ಳಿನ ಒಂದು ರೌಂಡ್ ಹಾಕ್ಸಿ ಆ ಒಂದು 2.5 ಅವರು ಹಳ್ಳಿಲಿ ನಡೆಯುವಂಥ ಈಗಿನ ಪ್ರಸ್ತುತವಾಗಿ ಕೆಲವೊಂದು ವಿಷಯಗಳು ಸಿನಿಮಾದಲ್ಲೂ ನೋಡೋವಂಥದ್ದು ಸಿಕ್ಕಾಪಟ್ಟೆ ಇದೆ. ಸೊ ಹಾಗಾಗಿ ಖುಷಿಯಾಗಿ ನಗ್ನಾಗ್ತಾ ಸಿನಿಮಾನ ನೋಡ್ಕೊಂಡು ಹೊರಗಡೆ ಗೆದ್ದು ಬರ್ಬೋದು. ಮತ್ತೆ ಇಷ್ಟು ಅದ್ಧೂರಿಯಾಗಿ ನಮ್ಮ ಮುನೇಗೌಡರು ಸರ್ ಸಿನಿಮಾ ನಿರ್ಮಾಪಕರಾಗಿ ಮಾಡಿದ್ದಾರೆ. ನಮ್ಮ ಸತೀಶ್ ಅಣ್ಣ, ಗೊತ್ತಿಲ್ಲ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಹೇಳಿದ್ರೆ ದೃಷ್ಟಿ ಆಗ್ಬಿಡ್ತದೆ, ಇಲ್ಲ ಏನೋ ಹೋಗ್ಲಕ್ಕೆ ಅಂತಾನೆ ಬಂದವನಿಗೆ ಮೇಲ್ಗಡೆಗೆ ಅನ್ನಿಸ್ಬಿಡ್ತದೆ. ಲವ್ ಯು ಅಣ್ಣ, ತುಂಬ ಚೆನ್ನಾಗಿ ಸಿನಿಮಾ. ಇನ್ನ ಬೇಜಾನ್ ಸಿನಿಮಾಗಳು ಹೋಗ್ಲಿ. ಪ್ರಚುಮ ನಿಮ್ಮ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಫ್ಯಾಕ್ಟ್ರಿ ನೋಡೋಣ, ಬಟ್ ಅವ್ರನ್ನ ನೋಡೋಕ್ಕೆ ಅಂತ ಅಷ್ಟು ಜನ ಕಾಯ್ತಾ ಇರ್ತಾರೆ ಥಿಯೇಟ್ರಲ್ಲಿ. ಸೊ ಅವ್ರ ಎಂಟ್ರಿಗಳು ಕೂಡ ಅಷ್ಟೇ ಮುದ್ದಾಗಿದೆ. ಮತ್ತು ಆ್ಯಕ್ಟಿಂಗ್ ಮಾಡಿರುವಂಥ ಎಲ್ಲರೂ ನಮ್ಮ ಮಂಜನ ಎದುರಿಸೋದೇನು ಕಮ್ಮಿ ಇಲ್ಲ ಸಿನಿಮಾದಲ್ಲಿ. ಸಕ್ಕತ್ತಾಗೈತೆ ಕ್ಯಾರೆಕ್ಟರ್ ಅವ್ರದ್ದು ಕೂಡ. ಅರುಣಮ್ಮ ಮತ್ತು ರವಿಶಂಕರ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಪಾತ್ರ ಮಾಡಿರುವಂಥ ಅಷ್ಟು ಜನನೂ ಕೂಡ ತುಂಬ ಚೆನ್ನಾಗಾಗಿದೆ. ಮತ್ತು ಪ್ರಜ್ಞಾ ಅವ್ರ ಬಗ್ಗೆ ಹೇಳಲೇಬೇಕು. 8 ವರ್ಷ ಬ್ರೇಕ್ ತಗೊಂಡು ಮತ್ತೆ 8 ವರ್ಷದ ನಂತರ ಈ ಸಿನಿಮಾದಲ್ಲಿ ಈ ಒಂದು ಹಾಡಿನ ಮುಖಾಂತರ ಬರ್ತಿದ್ದಾರೆ. ವೆಲ್ಕಮ್ ಬ್ಯಾಕ್ ನಿಮಗೆ. ಮತ್ತು ಆ್ಯಕ್ಚುಲಿ ಅವತ್ತು ಇನ್ನೊಂದು ಸ್ಟೆಪ್ ಇತ್ತು, ಆ ಸ್ಟೆಪ್ ಬಗ್ಗೆ ಹೇಳತ್ತೇಳ. ಬಟ್ ಆ್ಯಕ್ಚುಲಿ ಒಬ್ಬರು ಕಲಾವಿದಿಗೆ ಒಂದಷ್ಟು ವರ್ಷ ಬ್ರೇಕ್ ತಗೊಂಡು ಬಂದ ನಂತರ ಅವ್ರಿಗೆ ಆಗೋ ಖುಷಿ, ಆ ಸಾಂಗ್ ಮುಗಿದು ಪ್ಯಾಕಪ್ ಅಂತ ಹೇಳಿದಾಗ ಚೇರ್ ಮೇಲೆ ಕೂತ್ಕೊಂಡು ಅಳ್ತಾ ಕೂತಿದ್ರು. ಅವಾಗ ಅನ್ನಿಸ್ತು, ಓಕೆ ಕಲಾವಿದರು ಕಾಯ್ತಾ ಇರ್ತಾರೆ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಿರ್ಬೋದು ಅಥವಾ ನಮಗೊಂದು ಸಿನಿಮಾದಲ್ಲಿ ಅವಕಾಶಕ್ಕಾಗಿರ್ಬೋದು, ಕಾಯ್ತಾ ಇರ್ತಾರೆ. ಆ ದೊಡ್ಡದಾಗ ಅವಕಾಶ ಸಿಕ್ಕಿದೆ. ವೆಲ್ಕಮ್ ಬ್ಯಾಕ್, ಒಳ್ಳೆಯದಾಗಲಿ ನಿಮಗೆ. ಹೌದು, ಕಲಾವಿದರಿಗೆ ಪ್ಲಾಟ್ಫಾರ್ಮ್ ಸಿಗೋದೇ ಕಡಿಮೆ. ಸಿಕ್ಕಿದಾಗ ಅದಿಷ್ಟು ಚೆನ್ನಾಗಿ ಬಂದಾಗ ತುಂಬಾ ಖುಷಿ ಆಗುತ್ತೆ. ಅಫ್ಕೋರ್ಸ್ ಇನ್ನು ಐ ವಾಂಟೆಡ್ ಟು ಥ್ಯಾಂಕ್ ಹರ್ಷ ಮಾಸ್ಟರ್. ಒಬ್ಬರು ಟ್ಯಾಲೆಂಟ್ ಇರೋದು ಒಬ್ಬರು ಕಲಾವಿದರು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಆ ಟ್ಯಾಲೆಂಟ್ನ ಹೊರಗಡೆ ತೆಗೆಯೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಹರ್ಷ ಮಾಸ್ಟರ್ ತೆಗೆದಿದ್ದಾರೆ. ಥ್ಯಾಂಕ್ ಯು ಹರ್ಷ ಮಾಸ್ಟರ್. ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಮುನಿ ಸರ್, ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಥ್ಯಾಂಕ್ ಯು ಅರ್ಚನಾ. ಆ್ಯಂಡ್ ಅಫ್ಕೋರ್ಸ್ ಒಂದು ಬಿಗ್ ಥ್ಯಾಂಕ್ ಯು ಹೇಳಬೇಕು ಒಬ್ಬರಿಗೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಚ್ಚು. ಥ್ಯಾಂಕ್ ಯು. ನಿಮ್ಮ ಜೊತೆ ನಾನು
ಸಾಂಗಲ್ಲಿ ಸ್ಕ್ರೀನ್ ಶೇರ್ ಮಾಡಿಲ್ಲ, ಬಟ್ ನಿಮ್ಮ ಸಿನಿಮಾದಲ್ಲಿ ನಾನು ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾ ಖುಷಿ ಇದೆ. ಆ್ಯಂಡ್ ಮೋರ್ ಓವರ್ ಒಂದು ಆ್ಯಕ್ಟ್ರೆಸ್ ಆಗಿ ಒಂದು ಓವರ್ ಡೆಕೆಡ್ 10 ಇಯರ್ಸ್ ಮೇಲೆ ನೀವು ಇದ್ದೀರಾ, ನಮ್ಮೆಲ್ಲರನ್ನೂ ಮನರಂಜಿಸ್ತಿದ್ದೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ಸೊ ಎಲ್ಲರಿಗೂ ಥ್ಯಾಂಕ್ ಯು, ನನಗೆ ಸಪೋರ್ಟ್ ಮಾಡಿ ಇಷ್ಟು ಮುಂದಕ್ಕೆ ತಗೊಬಂದಿರೋದಕ್ಕೆ. ಆ್ಯಂಡ್ ನನ್ನ ಫ್ಯಾಮ್ಲಿಗೆ, ನನ್ನ ತಾಯಿಗೆ, ನನ್ನ ಫ್ರೆಂಡ್ಸ್ಗೆ, ಆ್ಯಂಡ್ ನಿಮ್ಮೆಲ್ಲರಿಗೂ ಅಷ್ಟೇ ಮೀಡಿಯಾದವ್ರು ಪ್ಲೀಸ್ ಸಪೋರ್ಟ್. ಆ್ಯಂಡ್ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ, ಆ್ಯಂಡ್ ನನ್ನ ಸಾಂಗಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತಾರೆ ನಮ್ಮ ಕನ್ನಡಿಗರು. ಹಾಂ, ಆ್ಯಕ್ಚುಲಿ ನಮ್ಮ ಪ್ರೀಮಿಯರ್ ಈವೆಂಟಿಗೆ ಬಂದಿರುವಂತಹ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್, ನಾಗಭೂಷಣ, ಅಭಿಷೇಕ್ ಅಂಬರೀಷ್ ಅಣ್ಣ, ಹಾಗೆ ಪ್ರಮೋದ್ ಸರ್, ಎಲ್ರಿಗೂ ಕೂಡ ಥ್ಯಾಂಕ್ ಯು. ಎಸ್, ಇನ್ನು ಸಿನಿಮಾಗೆ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿ ನಿಂತಿರೋಂಥ 8 ವರ್ಷದಿಂದಲೂ ಅದೇ ರೀತಿ ಸಪೋರ್ಟ್ ಮಾಡ್ತಾ ಅಂತ ಗಿರಿ, ಎಷ್ಟು ಎಮೋಷ್ನಲ್ ಆಗಿದೆ ಈ ರಿಲೀಸ್ಗೆ. ತುಂಬ ಅಳು ಬರ್ತಾ ಇದೆ, ಅಳಕ್ಕಾಗ್ತಿಲ್ಲ. ತಪ್ಕೊಳ್ಳೋಕೆ ಯಾರನ್ನ ಬೇಕಾ? ಬೇಡ. ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ಗಣ್ಯಾತಿ ಗಣ್ಯರು, ನಿಮಗೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಕಣ್ರಪ್ಪ. ನೀವೇ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು. ನೀವೇ ನಮ್ಮ ಸಿನಿಮಾವನ್ನು ನೋಡಿ ಅನುಭವಿಸಿ ಆನಂದಿಸಬೇಕು ಅಂತ ಕೇಳ್ಕೊತೀನಿ. ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಶಿವು ನಾನು ಹೇಳೋದೆಲ್ಲ ಬರ್ಕೊಂಡು ಎಲ್ಲ ಹೇಳ್ಬಿಟ್ಟ. ಸೊ ಹಾಗಾಗಿ ಕೊನೆ ಒಂದು ಮಾತು ಹೇಳ್ತೀನಿ. ಸಿದ್ದೇಗೌಡ ಹಾಗೂ ಬಚ್ಚೇಗೌಡನ ಸಿನಿಮಾ ಅದು ಅಂತ್ಯ, ಇದು ಆರಂಭ. ಸೊ ಸಿನಿಮಾ ಶುರು ಆಗ್ತಿರೋದೇ ಇವಾಗ ಅಂತ ಹೇಳ್ತಾ ಇದ್ದೀನಿ. ಒನ್ಸ್ ಅಗೇನ್ ವಿಶ್ ಯು ಆಲ್ ದಿ ಬೆಸ್ಟ್ ನಿಮ್ಮ 3 ಜನಕ್ಕೂ. ಥ್ಯಾಂಕ್ ಯು ಸೋ ಮಚ್. ಹೇಳ್ಬೋದು, ನಾನು ತುಂಬ ಲಕ್ಕಿ ಅಂತ ಒಳ್ಳೊಳ್ಳೆ ಸಾಂಗು ನನಗೆ ಒದಗಿ ಬರ್ತಾ ಇದೆಯಲ್ಲ, ನಾನು ಅದೃಷ್ಟವಂತೆ ಅಂತ ಹೇಳ್ಬೋದು. ಇಲ್ಲ, ಆ್ಯಕ್ಚುಲಿ ಅದಕ್ಕೆ ಹೇಳೋದು, ಮ್ಯಾಜಿಕಲ್ ಕಂಪೋಸರ್ ಅಂತ ಅರ್ಜುನ್ ಜನ್ಯ ಅವರು ಸಖತ್ತಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ನಿಮ್ಮ ವಾಯ್ಸ್ ಒಂದೊಂದರಲ್ಲೂ ಒಂದೊಂಥರ ಡಿಫ್ರೆಂಟ್ ಆಗಿ ಕೇಳುತ್ತಲ್ಲ, ಹೇಗೆ? ಅಂದರೆ ಮೋಸ್ಟ್ಲಿ ಎಲ್ಲ ರೀತಿಯ ಹಾಡುಗಳನ್ನು ಹಾಡ್ತಾ ನಮಗೆ ಗೊತ್ತಿರದೆ ಆ ಥರ ಸಾಂಗ್ಗೆ ನಾವೇ ಟ್ಯೂನ್ ಆಗಿಬಿಡ್ತೀವಿ ಅನ್ಸುತ್ತೆ. ನನ್ನ ಫೇವ್ರೆಟ್ ಜಾನ್ರ ಈ ಥರ ಹಾಡೋದು, ಬಿಕಾಸ್ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಹಾಡ್ತೀನಿ ಈ ಥರ ಸಾಂಗ್ಸ್ನ. ಆ್ಯಕ್ಚುಲಿ ನೀವು ನೋಡಿದ್ರೆ ಫುಲ್ ಕ್ಲಾಸಿಕಲ್ ಕಲ್ತೀರಾ, ಬಟ್ ಇದು ನೋಡಿದ್ರೆ ಇದು ಹಾಡ್ತೀರಾ. ಅದಕ್ಕೆ ಅವ್ರು ಸಚ್ ವರ್ಸಟೈಲ್ ಸಿಂಗರ್. ಬಟ್ ನಿಶಾಂತ್, you're a package man, amazing song. Thank you, sir. Really, how lucky are you to get this kind of song? ನಾನು ಎಲ್ಲ ವೇದಿಕೆಯಲ್ಲೂ ಅದೇ ಹೇಳ್ತೀನಿ ಸರ್. ಅಂದರೆ ಈ ಅಯೋಗ್ಯ ಸಿನಿಮಾಗೆ ಈ ಹಾಡಕ್ಕೆ ನನ್ನ ಯೋಗ್ಯ ಮಾಡಿರೋದು ನನ್ನ ಗುರುಗಳು ಅರ್ಜುನ್ ಜನ್ಯ ಸರ್. ಸೊ ಆಲ್ವೇಸ್ ಗ್ರೇಟ್ಫುಲ್ ಟು ನನ್ನ ಇನಿಷಿಯಲ್ ಕೆರಿಯರಿಂದ ಸ್ಟಾರ್ಟಿಂಗಿಂದಲೇ ಈಸ್ ಬೀನ್ ಸಪೋರ್ಟಿವ್ ಟು ಮಿ. ಸೊ ಅವ್ರಿಗೆ ಆಲ್ವೇಸ್ ಗ್ರೇಟ್ಫುಲ್ ಟು ಹಿಮ್. ಆ್ಯಂಡ್ ಅದೇ ರೀತಿಯಾಗಿ ಮಹೇಶ್ ಸರ್ ಆಗಿರ್ಬೋದು, ಚಿತ್ರಣ್ಣ ಆಗಿರ್ಬೋದು, ಎಲ್ಲ ನಾವು ಕಂಪೋಸಿಂಗ್ ಈ ಮೂವಿ ಎಲ್ಲ ನಾವು ಜೊತೆಗೆ ಕೂತ್ಕೊಂಡು ಮಾಡಿದ್ದು ತುಂಬ ಮಜಾ ಇತ್ತು. ಸೊ ಪ್ಲ್ಯಾನ್ ಇಂಥ ಒಂದು ಒಳ್ಳೆ ಪ್ರಾಜೆಕ್ಟ್ಗೆ ನನಗೆ ಹಾಡೋಕ್ಕೆ ಅವಕಾಶ ಸಿಕ್ಕಿರೋದು. ಆ್ಯಂಡ್ ಇಂದು ಮ್ಯಾಮ್ ಜೊತೆ ಫಸ್ಟ್ ಸಾಂಗ್ ನಾನು. ಸೊ ಲವ್ಲಿ. ಸೊ ನೀವಿಬ್ರು ವೇದಿಕೆ ಮೇಲೆ ಇದ್ರೆ ಒಂದು ಚಿಕ್ಕ ತೊಡಕು ಹೇಳ್ಬೋದಾ? ಇನ್ನೊಂದು ವಿಷಯ ನಾನು ಹೇಳಬೇಕು, ಅಯೋಗ್ಯ 2 ಕುಟುಂಬಕ್ಕೆ ನಾನು ಹಾಡಿನ ಮೂಲಕ ನೀವೆಲ್ಲರ ಒಂದು ಕುಟುಂಬದಲ್ಲಿ ಒಬ್ಬಳು ಸೇರ್ಪಡೆ ಆಗಿದ್ದೀನಿ ಅಂತ ಬಹಳ ಸಂತೋಷ ಆಗ್ತಾ ಇದೆ. ಆ್ಯಂಡ್ ಒಂದೊಂದು ಹಾಡುಗಳು ಅದ್ಭುತವಾಗಿದೆ. ನಮ್ಮ ಸತೀಶ್ ಸರ್ ಆಗಿರ್ಬೋದು, ನಮ್ಮ ಡಿಂಪಲ್ ಕ್ವೀನ್ ರಚ್ಚು ಮೇಡಮ್ ಆಗಿರ್ಬೋದು, ಅವರಿಬ್ಬರ ಪೇರ್ ನೋಡೋಕ್ಕೆ ಚೆಂದ ಸಿನಿಮಾದಲ್ಲಿ. ನಾನಂತೂ ಕಾಯ್ತಾ ಇದ್ದೀನಿ ಸಿನಿಮಾನ ವೀಕ್ಷಿಸೋಕ್ಕೆ. ಆ್ಯಂಡ್ ಮಹೇಶ್ ಸರ್ ಅವರ ಒಂದು ಕನಸಿನ ಕೂಸು ಅಂತಲೇ ಹೇಳ್ಬೋದು ಅಯೋಗ್ಯ 2 ಆದಷ್ಟು ಬೇಗ ನಮ್ಮ ಪರದೆ ಮೇಲೆ ಬರಲಿ. ಮೊದಲಿಗೆ ನೀವು ಕೇಳಿದ ಪ್ರಶ್ನೆ ಕೇಳಿಸ್ಕೊಂಡ ತಕ್ಷಣ ನೆನಪಾಗಿದ್ದು ನನಗೆ ಅಯೋಗ್ಯ ಸಿನಿಮಾ. ಯಾಕಂದರೆ ಅಯೋಗ್ಯ ಸಿನಿಮಾದಲ್ಲಿ ನಾನು ಯೂಶ್ವಲ್ ಆಗಿ ಎಲ್ಲ ಹಾಡು ಬರೆಯೋದನ್ನ ತುಂಬ ಎಂಜಾಯ್ ಮಾಡ್ತೀನಿ. ಆ್ಯಂಡ್ ಈ ವೇದಿಕೆ ಮೇಲೆ ನಾನು ನೆನೆಸ್ಕೊಬೇಕು ಅರ್ಜುನ್ ಜನ್ಯ ಸರ್ನ, ಎಲ್ಲ ವೇದಿಕೆ ಮೇಲೆ ನೆನೆಸ್ಕೊತೀನಿ. ಯಾಕಂದರೆ ನನಗೆ ಫಸ್ಟ್ ಟೈಮ್ ಹಾಡು ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟವರು ಅವರೇನೆ. ಬೈಟೆ ಸುದೀಪ್ ಸರ್ ಸಿನಿಮಾ ಅವ್ರದ್ದು ನಾಯಕ ಇಲ್ಲ. ಸೊ ಪ್ರತಿ ಸಾಂಗ್ ಬರೀಬೇಕಾದ್ರೆ ನಾನು ಫಸ್ಟ್ ಸಾಂಗ್ ಅಂದ್ಕೊಂಡು ಬರೆಯೋಕ್ಕೆ ಶುರು ಮಾಡ್ತೀನಿ. ಯೂಶ್ವಲ್ ಆಗಿ ಏನಾಗುತ್ತೆ, ಕೆಲವೊಂದು ಸಲ ಹಾಡು ನಮಗೆ ಟ್ಯೂನ್ ಬರುತ್ತೆ, ಕೆಲವೊಂದು ಸಲ ಕಂಪೋಸಿಂಗಲ್ಲಿ ಕೂತ್ಕೋತೀವಿ, ಕೆಲವೊಂದು ಸಲ ಆಲ್ಮೋಸ್ಟ್ ಇನ್ನೇನು ಟ್ರ್ಯಾಕ್ ಹಾಡಬೇಕಾದ್ರೆ ಸಾಂಗ್ ತಗೊಬನ್ನಿ ಅಂತಾರೆ, ಆ ಥರ ಎಲ್ಲ ಇರುತ್ತೆ. ಬಟ್ ಇದರಲ್ಲಿ ಚಾಲೆಂಜಿಂಗ್ ಏನಂದರೆ ಅಯೋಗ್ಯ 1ರಲ್ಲಿ ಗೆಳೆಯ ನನ್ನ ತುಂಬ ನಂಬಿದ್ರೆ ಅದು ಭಾಳ ಕಷ್ಟ, ನಂಬಿಕೆ ಉಳಿಸ್ಕೋಬೇಕು. ಸೊ ಯೂಶ್ವಲ್ ಆಗಿ ನನ್ನ ಸಿನಿಮಾ ಮಾತ್ರ ಎಲ್ಲ ಹಾಡು ಬರ್ಕೋತಾ ಇದ್ದೆ. ಅದಾದ ನಂತರ ಕಿಲಿಂಗ್ ವೀರಪ್ಪನ್ ಬರ್ದಿದ್ದೆ ಎಲ್ಲ ಹಾಡುಗಳನ್ನ, ಅದಾದ ನಂತರ ಅಯೋಗ್ಯ ಬರೆದೆ ಎಲ್ಲ ಹಾಡುಗಳು. ಅಲ್ಲೇನಂತಂದರೆ ಔಟ್ ಆಫ್ ದ ಬಾಕ್ಸ್ ಸಾಂಗ್ಸ್ಗಳನ್ನ ಮಾಡಿದ್ವಿ.
ಎಸ್ಪೆಷಲಿ ಅದೊಂದು ಫ್ರೀಡಮ್ ಇತ್ತು, ಕತೆ ಬಿಟ್ಟು ಹೊರಗೆ ಹಾಡು ಬರೆಯೋಂಥ ಒಂದು ಅವಕಾಶ ಇತ್ತು. ಅದನ್ನು ನಾವು ಬಳಸ್ಕೊಂಡ್ವಿ. ಅಯೋಗ್ಯ ಒಂದು ಸಾಂಗ್ಸ್ ಎಲ್ಲ ತುಂಬ ದೊಡ್ಡ ಮಟ್ಟದ ಹಿಟ್ ಆಯಿತು. ಆನಂತರ ಅಯೋಗ್ಯ 2 ಬರೀಬೇಕು ಅಂದಾಗ ಮೊದಲನೇದು ತಲೆಗೆ ಬರೋದೇನೆ ಅಯೋಗ್ಯ ಒಂದು ಸಾಂಗ್ಸ್ಗಳೇನಿದೆ ಅದಕ್ಕೆ ಮೀರಿದಂಥ ಸಾಂಗ್ಗಳು ಕೊಡಬೇಕು ಅಂತ. ಸೊ ಅಯೋಗ್ಯ 2 ಸಾಂಗ್ ಬರೆಯೋಕೆ ಕೂತಾಗ ನನಗೆ ಬಂದಂಥ ಬಿಗ್ ಚಾಲೆಂಜ್ ಏನಂದರೆ ಎಲ್ಲ ಹಾಡುಗಳು ಕತೆ ಒಳಗೆ ಟ್ರಾವೆಲ್ ಆಗಬೇಕು, ಔಟ್ ಆಫ್ ದ ಬಾಕ್ಸ್ ಬರೆಯೋಂಗಿಲ್ಲ, ಕತೆ ಒಳಗೆ ಟ್ರಾವೆಲ್ ಆಗಬೇಕು, ಯಾಕಂದರೆ ಡಿಸ್ಟ್ರಾಕ್ಟ್ ಮಾಡೋಂಗಿಲ್ಲ ಕತೆನ. ಸೊ ಅದು ತುಂಬ ದೊಡ್ಡ ಚಾಲೆಂಜ್ ಆಯಿತು. ಆ್ಯಂಡ್ ಜನ್ಯ ಸರ್ ಇದ್ದಾಗ ಎಲ್ಲ ಚಾಲೆಂಜು ತುಂಬ ಈಸಿ ಅನಿಸುತ್ತೆ. ಅವ್ರ ಕೀಬೋರ್ಡ್ ಹಿಡಿದ್ರೇ ಮ್ಯಾಜಿಕಲ್ ಕಂಪೋಸರ್, ಅದ್ಭುತವಾದ ಟ್ಯೂನ್ಗಳು ಬರುತ್ತೆ. ಎಲ್ಲ ಹಾಡುಗಳನ್ನು ಟ್ಯೂನ್ ಜೊತೆನೇ ಅಲ್ಲಲ್ಲೇ ರಫ್ ಆಗಿ ಟ್ರ್ಯಾಕ್ ಮಾಡ್ಕೊಂಡ್ವಿ. ಆ್ಯಂಡ್ ಎಲ್ಲ ಹಾಡುಗಳು ಕನ್ನಡ ಜನತೆ ಎಷ್ಟು ಅದ್ಭುತವಾಗಿ ಸ್ವೀಕರಿಸಿದ್ದಾರೆ. ಅದಕ್ಕೆ ಸತೀಶ್ ಸರ್ ಇರ್ಬೋದು, ರಚಿತಾ ಮ್ಯಾಮ್ ಇರ್ಬೋದು, ಅದ್ಭುತವಾಗಿ ಕಾಣಿಸ್ತಾರೆ. ಆ ಪೇರ್ ನೋಡೋದೇ ಖುಷಿ ಅನಿಸುತ್ತೆ. ಆಮೇಲೆ ಗಿರಿ ಸರ್ ಇರ್ಬೋದು, ಕೆ ಆರ್ ಪೇಟೆ ಸರ್ ಇರ್ಬೋದು, ಅವರು ಅದ್ಭುತ ನಟರು ಅಂತ ಗೊತ್ತು. ಈ ಸಿನಿಮಾದಲ್ಲಿ ಅದ್ಭುತ ಡಾನ್ಸರ್ಸ್ ಅಂತ ಗೊತ್ತಾಯ್ತಾ ಇದೆ, ಬಳಸ್ಕೋಬೋದು ಡ್ಯಾನ್ಸ್ಗಳು ಅದರಿಂದ. ಆ್ಯಂಡ್ ಮಿಲ್ಕಿ ಬ್ಯೂಟಿ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಪ್ರಜ್ಞೆ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮ್ಯಾಮ್ ಸಖತ್ತಾಗಿ ಡಾನ್ಸ್ ಮಾಡಿದ್ದೀರಾ. ಆ್ಯಂಡ್ ಇಂದು ನಾಗರಾಜ್ ಮ್ಯಾಮ್ ಅವ್ರ ವಾಯ್ಸಲ್ಲಿ ಒಂದು ಮ್ಯಾಜಿಕ್ ಇದೆ, ಅದು ಅದ್ಭುತವಾಗಿ ಕೇಳಿಸುತ್ತೆ. ಆ್ಯಂಡ್ ನಿಶಾನ್ ಬಗ್ಗೆ ಏನು ಹೇಳೋದು, ಎಲ್ಲ ಸಾಂಗ್ಸ್ಗೂ ಅವರು ಮುಂದೆನೇ ಕೂತಿದ್ದಾರೆ, ಅವರೇ ಪ್ರತ್ಯಕ್ಷ ಸಾಕ್ಷಿ. ಆ್ಯಂಡ್ ಅದೊಂದು ಜರ್ನಿ ಚೆನ್ನಾಗಿತ್ತು ಅವ್ರ ಜೊತೆ. ತುಂಬ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾನೆ. ಸೊ ಮಹೇಶ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡ ವೇದಿಕೆನ ಸೃಷ್ಟಿ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದು. ಮತ್ತು ಎಲ್ಲ ಸಂಭ್ರಮಕ್ಕೂ ಕಾರಣರಾಗಿರೋದು ನಮ್ಮ ಮುನೇಗೌಡ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಏಕೆಂದರೆ ಈ ಒಂದು ಗೆಲುವು ನಿಮಗೆ ಬೇಕು, ಮತ್ತು ನಿಮಗೆ ಎಲ್ಲ ಇಡೀ ಚಿತ್ರರಂಗಕ್ಕೆ ಬೇಕು. ಈ ಸಿನಿಮಾದಲ್ಲಿ ಎಲ್ಲ ನಾವು ಅಬ್ಸರ್ವ್ ಮಾಡಿದಾಗ ಟೆಕ್ನಿಷಿಯನ್ಸ್ ಜೊತೆಗೆ ಯಾರು ಕಲಾವಿದರಿದ್ದಾರೆ ಎಲ್ಲರೂ ವೈಯಕ್ತಿಕವಾಗಿ ತುಂಬ ಒಳ್ಳೆ ಕೊಡುಗೆ ಕೊಡ್ತಾ ಇದ್ದಾರೆ. ಅಂದರೆ ಎಲ್ಲರ ಮನಸ್ಸಲ್ಲೂ ಒಂದು ಆ್ಯಕ್ಟ್ ಮಾಡುವಾಗಲಿ, ಒಂದು ಕೆಲಸ ಮಾಡುವಾಗಲಿ ಈ ಸಿನಿಮಾ ಗೆಲ್ಲಬೇಕು ಅನ್ನೋ ಒಂದು ಉಮೇದಿ ಇದೆ. ನಿಜಕ್ಕೂ ಈ ಪರಿಸ್ಥಿತಿಗೆ ಈ ಥರದೊಂದು ಸಿನಿಮಾ ಬೇಕೇ ಬೇಕು. ಮತ್ತು ಪ್ರಜ್ಞಾ ಮೇಡಮ್, ನಿಮ್ಮದು ಹಿಂದಿರುವಿಕೆ ಹೇಗಿದೆ ಅಂದರೆ ಬಟ್ಟೆ ಹುಡುಗರು ಮತ್ತು ಚಿತ್ರರಂಗ ತಿರುಗಿ ನೋಡೋ ಥರ ಇದೆ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಮದರಂಗಿ ಕೃಷ್ಣ ಅವರು ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಿರ್ತಾರೆ, ಕ್ರಿಕೆಟಲ್ಲಿ ಒಳ್ಳೆ ಸಕ್ಸಸ್ ಕೊಡ್ತೀನಿ ಅಂದರೆ ಒಂದು ಸೆಂಚುರಿನೋ ಹಾಫ್ ಸೆಂಚುರಿನೋ. ಸೊ ಅದೇ ಥರ ಚಿತ್ರರಂಗ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇದ್ರ ಜೊತೆಗೆ ತುಂಬ ಜನರ ಹೆಸರು ಹೇಳಬೇಕು. ಸಿನಿಮಾದ ಬಹಳ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥ ಮಂಜು ಪಾವಗಡ ಅವರು, ಹೇಳಿ ಏನು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಿ? ಅಲ್ಲೇನು ಕಾಣ್ತಾ ಇದೆ? ಎಣ್ಣೆ. ಹಾಂ, ಏನ ಅದೇ ಪಾತ್ರ, ಎಣ್ಣೆ ಹೊಡೆಯೋ ಪಾತ್ರ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ದೊಡ್ಡ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದೆಯಾ ಮಹೇಶ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮುನಿ ಅಣ್ಣ ಮತ್ತು ಸತೀಶ್ ಅಣ್ಣ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಸಕ್ಕತ್ತಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. 7ನೇ ತಾರೀಕು ಮಿಸ್ ಆಗ್ತದೆ. ಹೇಳಪ್ಪ. ಸಪ್ರೇಟಾಗಿ ಸತೀಶ್ ಅವ್ರ ಬಗ್ಗೆ ಅದು ವಿಶೇಷವಾಗಿ ತುಂಬ ಸಪೋರ್ಟ್ ಮಾಡ್ತಾರಣ್ಣ ಡೈಲಾಗ್ ಹೇಳ್ಬೇಕಾದ್ರೆ. ಅಂದರೆ ನಾವೆಲ್ಲ ಥಿಯೇಟ್ರಲ್ಲಿ ನೋಡಿದ್ವಿ, ಜೊತೆಲಿ ನಿಂತ್ಕೊಂಡಾಗ ಏನಪ್ಪ ಹೆಂಗೆ ಬೈತಾರೆ. ಮೊದಲೇ ಅವ್ರ ಬಗ್ಗೆ ಬೇರೆ ಥರ ಮಾತಾಡ್ತಾರೆ. ಅಂದರೆ ಸಿಟ್ಟು ಜಾಸ್ತಿ, ಮುಂಗೋಪ ಜಾಸ್ತಿ, ಹೆಂಗಂದ್ರೆ ಮಾತಾಡ್ತಾರೆ. ಸತೀಶ್ ಅಣ್ಣ ಬಗ್ಗೆ ಇಲ್ವೇ? ನೀನೇ ಹೇಳ್ದಣ್ಣ. ಇಲ್ಲ ನನಗೆ ತಿಳಿದ ಮಟ್ಟಿಗೆ ಹಂಗೆ ಹೇಳ್ತಾ ಇದ್ರು. ಬಟ್ ಈ ಸೆಟ್ಟಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಹಂಗೇನು ಅನಿಸಿಲ್ಲ. ತುಂಬ ಆರಾಮಾಗಿ, ಮಾಜವಾಗಿ. ಹೌದಾ? ಹೌದೌದು, ಬಹಳ ಸಂತೋಷ. ರಚ್ಚು ಅವ್ರ ಬಗ್ಗೆ ಅದು ಒಂದು ದುರಾದೃಷ್ಟ ಏನಂದ್ರೆ ಜೊತೆಲಿ ಆ್ಯಕ್ಟ್ ಮಾಡೋಂಥ ಸೌಭಾಗ್ಯ ಸಿಕ್ಕಿಲ್ಲ. ಆದಷ್ಟು ಬೇಗ ಆ್ಯಕ್ಟ್ ಮಾಡಿ, ಡ್ಯಾನ್ಸ್ ಮಾಡಿ, ಫೈಟ್ ಮಾಡೋ ಅಂತ ಸೌಭಾಗ್ಯ ಸಿಗಲಿ ಅಂತ ಕೇಳ್ಕೊತೀನಿ. ಈ ಥರ ಯಾವ ಸಿನಿಮಾ ಬರುತ್ತೆ? ಎಲ್ಲ ಮಾಡೋದು ಅಲ್ಲ, ಎಲ್ಲಾದ್ರೂ ಒಂದೊಂದು ಸೀನಲ್ಲಿ ಆ ಥರ. ಹಾಗೆ ಎರಡನೇದಾಗಿ ನಿರ್ದೇಶಕರ ಬಗ್ಗೆ, ಇದ್ರ ಬಗ್ಗೆ ಕೇಳಿ. ಆಗ್ಲಿಂದ ಕೂರಿಸ್ಕೊಂಡು ನನ್ನ ಬಗ್ಗೆ ಹೇಳಿ ಅಂತ ಇದ್ರು. ಅಲ್ಲ, ಅವ್ರ ಬಗ್ಗೆ ಏನು ಹೇಳಿ ಅಣ್ಣ. ಅದ್ಭುತ ಕಲಾವಿದರು, ದೊಡ್ಡ ಕಲಾವಿದರು, ದೈತ್ಯ ಕಲಾವಿದರು ಗಿರಿ ಅಣ್ಣ, ಸಣ್ಣ ಪುಟ್ಟ ಕಲಾವಿದರು ಕೆ ಆರ್ ಪೇಟೆ ಅವರು. ಯಾರಣ್ಣ? ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಇದು ಸೀರಿಯಸ್ ಪಾತ್ರನ, ಕಾಮಿಡಿನ, ಏನಿದು? ಏನ್ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ಇಲ್ಲ, ಫಸ್ಟ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಯೋಗ್ಯ 2ನ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ನಮ್ಮೆಲ್ಲರಿಗೂ ಥ್ಯಾಂಕ್ ಯು. ಅಯೋಗ್ಯ 1ನಲ್ಲಿ
ನಮ್ಮ ಮಹೇಶ್ ಒಂದು ಒಳ್ಳೆ ಪಾತ್ರ ಕೊಟ್ಟ, ಬಚ್ಚೇಗೌಡ ಅಂತ. ಇದರಲ್ಲೂ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರು. ನಮ್ಮ ಸಿದ್ದಗೌಡ ಆಪೋಸಿಟ್ ಬಚ್ಚೇಗೌಡ. ಆವಾಗ ನಾನು ಹೇಳಿದ್ದು ಈ ಪಿಕ್ಚರ್ ಪಂಚ ಡೈಲಾಗ್ ಅದು, ನೀನು ಬಚ್ಚ, ನಾನು ಗೌಡ, ಬಚ್ಚೇಗೌಡ. ಸರ್ ನನ್ ಬೇಜಾರದಲ್ಲ ಸರ್, ಹಾ. ಎಲ್ಲ ಟ್ರೋಲ್ ಪೇಜಲ್ಲಿ ನೀವು ನನಗೆ ಬಚ್ಚ ಅಂತ ಮಾತ್ರ ಬರುತ್ತೆ ಸರ್. ಇಲ್ಲ, ಅದು ಈ ಪಿಕ್ಚರ್ ಪಂಚ ಡೈಲಾಗ್. ಸರ್ ಐ ಆಮ್ ಸಾರಿ. ಇಲ್ಲ ಸರ್, ಚೆನ್ನಾಗಿತ್ತು, ಹಂಗಾದ್ರೂ ಟ್ರೋಲ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಅಯೋಗ್ಯ 2ಗೆ ಒಂದು ದೊಡ್ಡ ಪಿಲ್ಲರ್ ಅಂದರೆ ನಮ್ಮ ಡೈರೆಕ್ಟರ್ ಮಹೇಶ್. ತುಂಬ ಚೆನ್ನಾಗಿ ಸಬ್ಜೆಕ್ಟ್ ಮಾಡಿಕೊಂಡು, ಬಿಕಾಸ್ ಆಲ್ರೆಡಿ ಅಯೋಗ್ಯವನ್ನು ತುಂಬ ಒಳ್ಳೆ ಸಕ್ಸಸ್ ಆಗಿರೋ ಒಂದು ಪಿಕ್ಚರು. ಸೊ ಪಾರ್ಟ್ 2 ಅನ್ನೋವಾಗ ಅದಕ್ಕಿಂತ ಬೆಟರ್ ಆಗಿರಬೇಕೆ ಹೊರತು ಏನಾದರೂ ಸ್ವಲ್ಪ ಕಡಿಮೆ ಆದ್ರೂ ವರ್ಕೌಟ್ ಆಗಲ್ಲ. ಸೊ ತುಂಬ ಚೆನ್ನಾಗಿ ಸಬ್ಜೆಕ್ಟ್ ಮಾಡಿಕೊಂಡ್ರು. ಆ್ಯಂಡ್ ವೆರಿ ಸಿನ್ಸಿಯರ್ ಮ್ಯಾನ್, ಹಂಬಲ್ ಪರ್ಸನ್ ಆ್ಯಂಡ್ ಮೈ ಗ್ರೇಟ್ ಡೈರೆಕ್ಟರ್. ಆಲ್ ದ ಬೆಸ್ಟ್. ನಮ್ಮ ಡೈರೆಕ್ಟರ್ ವಿಷನ್ಗೆ ಹಿಂದೆ ಸಪೋರ್ಟ್ ಮೇಯ್ನ್ ಬೇಕಂದರೆ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಮುನೇಗೌಡ ಅವರು. ಈ ಪಿಕ್ಚರಲ್ಲೂ ಕ್ಲೈಮ್ಯಾಕ್ಸ್ ಫೈಟು ಅರ್ಜುನ್ ಡೀಟೇಲ್ಸ್ ಹೇಳಿಲ್ಲ, ಫೈಟ್ ಮಾಸ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ನೈಸ್ ಕಮರ್ಷಿಯಲ್ ಸೆಟಪ್ಪು. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಟೋಟಲ್ ಸಾಂಗ್ಸ್ ಆಗಿ ನೀವು ನೋಡಿದ್ದೀರ, ಎಲ್ಲೂ ನೋ ಕಾಂಪ್ರಮೈಸ್. ಸೊ ಥ್ಯಾಂಕ್ ಯು ಮುನಿಗೌಡ ಅವರೇ. ಆಮೇಲೆ ಹೇಳ್ತೀನಿ ಇರು, ಅದಕ್ಕೆ ಬರ್ತೀನಿ. ಆಮೇಲೆ ನಮ್ಮ ಸ್ಟಾರ್ ಕಾಸ್ಟ್ ನಿಮ್ಮಿಬ್ಬರನ್ನು ಬಿಟ್ಟು ಆಮೇಲೆ ಬರ್ತೀನಿ. ನಮ್ಮ KR ಪೇಟೆ ಆಗಿರ್ಬೋದು, ಗಿರಿ ಆಗಿರ್ಬೋದು, ಪಾವಗಡ ಆಗಿರ್ಬೋದು, ತಬಲಾ ನಾಣಿ, ನಮ್ಮ ಸಾಧು ಕೋಕಿಲ, ಎಲ್ಲರ ಜೊತೆಯಲ್ಲಿ ಎಲ್ರಿಗೂ ಐ ವಿಶ್ ಎವ್ರಿ ಒನ್ ಆಲ್ ದ ಬೆಸ್ಟ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸತೀಶ್ ಅವರು. ಸತೀಶ್ ಅವರು ಫ್ಯಾಂಟಾಸ್ಟಿಕ್. ಇದು 3ನೇ ಕಾಂಬಿನೇಷನ್ ಅನ್ಕೋತೀವಿ ನಾವಿಬ್ಬರು. ಸೊ ವೆರಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು ಸರ್. ಆಲ್ವೇಸ್ ಡಿಲೈಟ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ರಚಿತಾ ರಾಮ್ ಅವರು, ಇಟ್ ಇಸ್ ಪ್ಲೆಷರ್ ಟು ಆ್ಯಕ್ಟ್ ವಿತ್ ಯು. ಥ್ಯಾಂಕ್ ಯು. ವಿಶ್ ಯು ಆಲ್ ಸಕ್ಸಸ್. ಸರ್ ಬಟ್ ಆ್ಯಕ್ಚುಲಿ ಈ ಸಿನಿಮಾ ಒಪ್ಕೊಳ್ಳೋಕ್ಕೆ ಸರ್, ಅಂದರೆ ಪಾರ್ಟ್ 2 ಒಪ್ಕೊಳ್ಳೋಕ್ಕೆ ಮುಖ್ಯ ಕಾರಣ ಯಾರು, ಸತೀಶ್ ಅವರ ಇಲ್ಲ ಮಹೇಶ್ ಅವರ? ಅಯೋಗ್ಯ 2 ಅವರಿಬ್ಬರಿಗಿಂತ ಇದಕ್ಕೂ ಮೇನ್. ನೀವು ಏನು ಹೇಳಿದ್ರು ಬೈದಂಗೆ ಆಗ್ತದೆ ಸರ್. ಹೋಗ್ಲಿ ಬಿಡಿ, ಕೇಳವಾಗಿದ್ದ. ಬಟ್ ಆದ್ರೂ ಸರ್, ಈ ಒಂದು ಸಿನಿಮಾದಲ್ಲಿ ಬಚ್ಚೇಗೌಡರು ಏನ್ ಮಾಡಿರ್ಬೋದು ಅನ್ನೋ ಕುತೂಹಲ ತುಂಬಾ ಜನರಿಗಿದೆ, ನನಗೂ ಇದೆ. ಅಂದ್ರೆ ಈ ಸಲ ವಿಲನ್ ಆಗಿರ್ತಾರಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಅದು ಏನ್ ಮಾಡ್ತಾರೆ ಅಂತ ತಲೆ ಕೆಟ್ಟೋಗ್ತದೆ ಸರ್. August 7th ಚಿತ್ರಮಂದಿರಲ್ಲಿ ಬಂದು ನೋಡಿ ಆಶೀರ್ವಾದ ಮಾಡಿ. ಪಾರ್ಟ್ 2 ಜರ್ನಿ ತುಂಬ ನೆನಪಲ್ಲಿ ಇಟ್ಕೊಳ್ಳುವಂಥ ಜರ್ನಿ, ಅದ್ಭುತವಾದ ಜರ್ನಿ. ನಾವು ಮೊದಲನೇದಾಗಿ ಅಯೋಗ್ಯ ಸಿನಿಮಾದಲ್ಲಿ ತಾಯಿ ಪಾತ್ರ ಮಾಡಿದಾಗ ಮೊದಲನೇ ಆಯ್ಕೆ ನಾನು ಆಗಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ತುಂಬ ಲೇಟಾಗಿ ನಾನು ಸಿನಿಮಾಗೆ ಬಂದೆ, ಬಟ್ ತುಂಬ ಚೆನ್ನಾಗಾಯಿತು ಸಿನಿಮಾ ಸಕ್ಸಸ್ ಆಯಿತು. ಮೇಯ್ನಾಗಿ ನಮ್ಮ ಹೀರೋ, ಆಮೇಲೆ ನಮ್ಮ ಹೀರೋಯಿನೇ ಕಾರಣ ಅದಕ್ಕೆ. ಪ್ಲಸ್ ಅರ್ಜುನ್ ಜನಿಯಾ ಸರ್ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ರು. ಆ್ಯಂಡ್ ನಮ್ಮ ಕ್ರಿಸ್ಟಲ್ ಪಾರ್ಕ್ ಪ್ರೊಡಕ್ಷನ್ಸ್ ಶುರು ಮಾಡಿ ಆ ಸಿನಿಮಾ ಮುಗಿಸಿದ್ರು. ಬಟ್ ಮಹೇಶ ದ ರಿಯಲ್ ಹೀರೋ ಅಯೋಗ್ಯದಲ್ಲಿ. ಈಗ ಅಯೋಗ್ಯ 2 ಕಥೆನ ಅದಕ್ಕಿಂತ ಅದ್ಭುತವಾಗಿ ಮಾಡಿಕೊಂಡು ಎಲ್ಲರನ್ನೂ ಸೀನ್ ಎಡ್ಜಿಗೆ ಬರುವಂಥ ಒಂದು ಕ್ಲೈಮ್ಯಾಕ್ಸ್ನ ತೊಗೊಂಡ್ಬಂದು ಎಲ್ಲರೂ ಕುತೂಹಲದಿಂದ ಕಾಯೋ ಹಾಗೆ ಆ ಸಿನಿಮಾನ ಮಾಡಿದ್ದಾರೆ. ಸೀನ್ಗಳನ್ನ ಅದ್ಭುತವಾಗಿ ಬರ್ಕೊಂಡಿದ್ದಾರೆ. ಇದರಲ್ಲಿ ಸಿನಿಮಾಗೆ ಬರೋ ಪ್ರತಿಯೊಂದು ಪಾತ್ರನೂ ತುಂಬ ಮುಖ್ಯ ಆಗುತ್ತೆ. ಮಾಸ್ತಿ ಸರ್, ಥ್ಯಾಂಕ್ ಯು. ತುಂಬ ಒಳ್ಳೆ ಡೈಲಾಗ್ಸ್ನ ನೀವು ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಮಾತ್ರ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. 7ನೇ ತಾರೀಕು ಬೆಳಗ್ಗೆ 10 ಸಿನಿಮಾ ಸ್ಟಾರ್ಟ್ ಆಗುತ್ತೆ, 1:30 ಮುಗಿಯುತ್ತಿದೆ. ಸಿನಿಮಾ ಮಾತಾಡಿದ್ರೆ ನಾನು ಮಾತಾಡೋದು ಒಂದು ವ್ಯಾಲ್ಯೂ ಇರುತ್ತೆ ನಿರ್ದೇಶಕನಿಗೆ. ಥ್ಯಾಂಕ್ಸ್ ಹೇಳಕ್ಕೆ ಮಾತ್ರ ಸರ್ ನಾವು ಇದನ್ನ ವೇದಿಕೆ ಇಟ್ಕೋತೀನಿ. ಮೊದಲಿಗೆ ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡೋಕ್ಕೆ. ನಾಗು ಅವರೇ ಥ್ಯಾಂಕ್ ಯು ಸೋ ಮಚ್. ಪ್ರಮೋದ್ ಸರ್, ಹಾಗೆ ನಮ್ಮ ಹ್ಯಾಂಗ್ ರೆಬಲ್ ಸ್ಟಾರ್ ಅಭಿ ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್
ಸತೀಶ್ ಸರ್ ಥ್ಯಾಂಕ್ ಯು ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮೇಡಮ್ ಥ್ಯಾಂಕ್ ಯು, ಮತ್ತೊಮ್ಮೆ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಸ್ಪೆಷಲ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋ ಪ್ರಶ್ನೆ ಅವರೇ ತುಂಬ ಥ್ಯಾಂಕ್ ಯು ನಿಮ್ಮ ಡೆಡಿಕೇಶನ್ಸ್ಗೆ. ಆ್ಯಂಡ್ ನನ್ನೆಲ್ಲ ಟೆಕ್ನಿಷಿಯನ್, ಎಡಿಟರ್ ಸುರೇಶ್, ನಿನ್ನೆ ಮೊನ್ನೆಲ್ಲ ಚೆನ್ನೈಲಿ, ಹೈದ್ರಾಬಾದಲ್ಲಿ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾವು ಎಷ್ಟೇ ವರ್ಕ್ ಮಾಡ್ಬೇಕಾದ್ರೆ ನನಗೆ ಸಾಥ್ ಕೊಟ್ಟಿದ್ದದ್ದು ನನ್ನ DOP ವಿಶ್ವ ಅವರು, ಹಾಗೆ ಎಡಿಟರ್ ಸುರೇಶ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲೇ ಇದ್ರು ಮುನೇಗೌಡ ಸರ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ. ಆ್ಯಂಡ್ ಪ್ರದೀಪ್ ಸರ್ ಆ್ಯಂಡ್ ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎವ್ರಿಥಿಂಗ್. ಇವತ್ತು ನನ್ನ ಬ್ರದರ್ಸ್ ಅಂತಲೇ ಹೇಳ್ತೀನಿ ನನ್ನ ಡಿಪಾರ್ಟ್ಮೆಂಟ್. ಅವ್ರಿಗೆ ಎಷ್ಟೇ ಕಷ್ಟ ಇದ್ರು ಅವ್ರು ನನ್ನ ಫ್ಯಾನ್ ಇದ್ದಾರೆ. ನಾನು ಮಹೇಶ್ ಅವ್ರ ಜೊತೆ ನಿಂತ್ಕೊತೀನಿ. ಥ್ಯಾಂಕ್ ಯು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ. ಆ್ಯಂಡ್ KR ಗಿರಿ ಅವರು, ಮಂಜು ಪಗಡು, ವೆರಿ ಟ್ಯಾಲೆಂಟೆಡ್. ಅವ್ರು ಯಾರಿರೋ ಪಕ್ಕದಲ್ಲಿ ನಿಂತ್ಕೊಂಡ್ರು ಸುತ್ತ ಆ ಸೀನ್ಗೆ ಜೀವ ಕೊಡುವಂಥ ನಟರು ಅವರು, ಅಂಥ ಸ್ನೇಹ. ಥ್ಯಾಂಕ್ ಯು. ಪದೇ ಪದೇ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶ್ವೇತ ಅವರು ಇದ್ದಾರೆ, ರಾಜೇಶ್ವರಿ ಅವರು ಇದ್ದಾರೆ, ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಇದ್ದಾರೆ. ಆ್ಯಂಡ್ ಬರ್ತೀನಿ ಅಣ್ಣ, ರವಿಶಂಕರ್ ಸರ್ ಬಗ್ಗೆ ಹೇಳಬೇಕು. ಬಚ್ಚೇಗೌಡ ಸರ್ ಅನ್ನೋ ಒಂದು ಪಾತ್ರ, ಅದು ನಾನು ನೋಡಿದ್ದೆ. ಬಚ್ಚೇಗೌಡ ಇಂದ ಮುದ್ದೆಗೌಡ ಇಲ್ಲ, ಮುದ್ದೆಗೌಡ ಇಂದ ಬಚ್ಚೇಗೌಡ ಇಲ್ಲ, ಆ ಥರ ಅದೊಂಥರ. ಹೌದು, ಅದು ವರ್ಸಸ್ ಅಂತ ಹೇಳ್ತೀನಿ. ಎಕ್ಸಾಕ್ಟ್ ಹೌದು ಹೌದು. ಸೊ ಈಗ ಸೋತಿದ್ದಾರೆ ಅಯೋಗ್ಯ ಪಾರ್ಟ್ 1ನಲ್ಲಿ. ಕೊನೆಗಳಿಗೆ ಒಂದು ಓಟಲ್ಲಿ ಸೋತಿರೋದೇ ನಮ್ಮ ಬಚ್ಚೇಗೌಡ ಕ್ಯಾಟ್. ಬಟ್ ಅವ್ರ ಕಿಂಗ್ ಮೇಕರ್, ಅವ್ರ ಜೊತೆ 7 ಜನ ಬೆಂಬಲಿಸಿದ್ದಾರೆ. ಆ ಸಪೋರ್ಟ್ ಹೆಂಗಿರುತ್ತೆ, ಅವ್ರು ಇವಾಗಿನ ಟಕಫರ್ ಹೆಂಗಿರುತ್ತೆ ಅನ್ನೋದೇ ಮಜಾ ಸಖತ್ತಾಗಿದೆ. ಅವರು ಪ್ರತಿ ಪಾತ್ರನೂ ಅವರೊಬ್ಬರು ನಿರ್ದೇಶಕ ಇದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ಅವ್ರು ಎಷ್ಟೋ ಪಾತ್ರ ನನಗೆ ತಿದ್ದಿದ್ದಾರೆ. ಮಹೇಶ್ ಹಿಂಗ್ ಮಾಡೋಣ, ಒಬ್ಬ ನಿರ್ದೇಶಕನಾಗಿ ಅವ್ರನ್ನ ಕೇಳ್ಕೋತಾರೆ ಅದನ್ನು. ಬಟ್ ಅಮೇಝಿಂಗ್ ಅದು. ಅವರು ಅವ್ರು ಬತ್ತು ಅಂದರೆ ಸಾಕು, ನನಗಾಗಲಿ ಸತೀಶ್ ಸರ್ಗಾಗಲಿ ಒಂದು ಎನರ್ಜಿ. ಹಗಲು ರಾತ್ರಿ ಅವ್ರು ನನ್ನ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ನಂಬಿಕೆನ 7ನೇ ತಾರೀಕು ಉಳಿಸ್ಕೊತೀನಿ. ಆ್ಯಂಡ್ ಸತೀಶ್ ಸರ್ ಬಗ್ಗೆ ಹೇಳಬೇಕು, ನನ್ನ ಬ್ರದರ್. ಯಾವತ್ತೇ ಆಗಲಿ ಮೊದಲ ನಿರ್ಮಾಪಕ, ಮೊದಲ ಹೀರೋ, ಟ್ಯಾಲೆಂಟ್ ನೋಡ್ಕೊಡ್ತಾರೆ, ಆಮೇಲೆಲ್ಲ ಸಕ್ಸಸ್ ನೋಡ್ಕೊಡೋದು. ಥ್ಯಾಂಕ್ ಯು ಸರ್. ಆಪರ್ಚುನಿಟಿ 2ನೇ ಸಲ ಕೊಡ್ತೀರಾ. ಪಾರ್ಟ್ 3ಗೆ ಹಂಗೆ ಕಂಟಿನ್ಯೂ ಆಗೋಣ. ಆ ಜನ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ಮೇಡಮ್ ನೀವು ಅಷ್ಟೇ, ಅವತ್ತು ನಿಮ್ಮ ಹತ್ರ ನಾನು ತಾಜ್ ವೆಸ್ಟ್ ಎಂಡ್ ಬಂದು ಕಥೆ ಹೇಳಿದಾಗ ಬೇಡ ನಾನು ಕೇಳ್ತೀನಿ ಮೇಡಮ್, ಈಗ ಬೇಡ 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 ಬೇಡ, ಸ್ಪೆಷಲ್ ಗೆಸ್ಟ್ಗಳಿದ್ದಾರೆ ಮೇಡಮ್, ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಅವತ್ತು ಒಂದು ಮಾತಾಡಿದ್ರೆ, ಮಹೇಶ್ ಕತೆ ಹೆಂಗಿದೆ ಹಂಗೆ ತರಬೇಕು, ಹೊಸಬೂದ್ ನಮ್ಗೆ ಡೇಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ವಿ. ಆ ಅಪರ್ಚುನಿಟಿ ಕೊಟ್ಟಿದ್ದ ಅಯೋಗ್ಯ 100 days ಆಯಿತು. ಎಗೇನ್ ಬಂದಾಗ ಅದನ್ನೇ ಹೇಳಿದ್ರಿ, ಮಂಗಳೂರಲ್ಲಿ ನೀವು ಕಟ್ ಶೂಟಿಂಗಲ್ಲಿದ್ರಿ. ಮಹೇಶ್ ಎಗೇನ್ ಅದೇ ನಿಮಗೆ ಇಡ್ತಾ ಇದ್ದೀನಿ, ಚೆನ್ನಾಗಿ ಮಾಡೋಣ. ಪಾರ್ಟ್ 1ಗಿಂತ ಪಾರ್ಟ್ 2 ಬಂದಾಗ ನೀವು ಡಬ್ಬಿಂಗಲ್ಲಿ ನೋಡಿದರೆ ಮಹೇಶ್ ಬಂದಿದೆ ಅಂತ. ಆ ನಂಬಿಕೆನ ಜನ ಖಂಡಿತ ಕಾಪಾಡ್ಕೋತಾರೆ ಅಂದಿದೆ. ಮಾಸ್ತಿ ಸರ್, ನಿಮ್ಮ ಸರಸ್ವತಿ ನಿಮ್ಮ ಕೈಯಲ್ಲಿರೋ ಬರವಣಿಗೆ ಎಕ್ಸ್ಟ್ರಾರ್ಡನರಿ. ಅದು ಏನು ಹೇಳಿದ್ರು 7ನೇ ತಾರೀಕು ಜನ ಮಾತಾಡ್ತಾರೆ. ಥ್ಯಾಂಕ್ ಯು ಮೇಡಮ್ ಅವರು. ನಮ್ಮ ನಯನ್ನ ಇವ್ರನ್ನ ನನ್ನ ಹತ್ರ ಕಳಿಸಿದ್ರು. ಅಯೋಗ್ಯ ಅಂದ ತಕ್ಷಣ ನಾನು ಹಿಂದೆ ಮುಂದೆ ನೋಡಿದೆ, ಒಪ್ಕೊಂಡೆ. ಯಾಕಂದರೆ ಅಯೋಗ್ಯವನ್ನು ಇಟ್ಟಾಗಿತ್ತಲ್ವ, ಹಂಗಾಗಿ ಅಯೋಗ್ಯ 2 ಸಿನಿಮಾ ಒಪ್ಕೊಂಡೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವಂಥ ನಮ್ಮ ಕೃಷ್ಣ ಸಾರು, ನಾಗಭೂಷಣ್ ಸಾರು, ಅಭಿ ಸಾರು, ಮತ್ತು ನಮ್ಮ ಫಸ್ಟ್ ಸಿನಿಮಾ ಹೀರೋ ಪ್ರಮೋದ್ ಅವ್ರು ಬಂದಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಎಲ್ಲ ನನ್ನ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರಿಗೆಲ್ರಿಗೂ ಇದು ಲಾಸ್ಟ್ ಈವೆಂಟು, ಅದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ನಮ್ಮ ಮೇಡಮ್ಗೂ ಅಷ್ಟೇ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಹೀರೋ ಸಾಹೇಬ್ರ ಬಗ್ಗೆ ಹೇಳ್ಬೇಕು ನಾನು. ಪ್ರತಿ ಫಸ್ಟ್ ಡೇಯಿಂದ ಲಾಸ್ಟ್ವರೆಗೂ ನಮ್ಮ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡಿಕೊಂಡು ಈ ಸಿನಿಮಾನ ಯಶಸ್ವಿ ಮಾಡಿದ್ದಾರೆ. ನಿಜವಾಗಲೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಜನಗಳಿಗೆ ಇಷ್ಟೇ ಕೇಳ್ಕೊಳೋದು, ಈ ಮಂತ್ 7th ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. ನಿಮ್ದು ಅವರೇ ಮಾಡಬೇಕಾ? ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಒಂದು ವಾರದಲ್ಲಿ ಈ ಮೂವಿನ ಈ ಟೀಮ್ ಮಿಸ್ ಮಾಡ್ಕೊತೀನಿ. ನನ್ನ ದಿನ ಶುರು ಆಗ್ತಿದ್ದು ಈ ಟೀಮಿಂದ, ನನ್ನ ದಿನ ಎಂಡ್ ಆಗ್ತಿದ್ದು ಈ ಟೀಮಿಂದಾನೆ. ಸೊ ಪ್ರತಿ ದಿನ ಏನಿಲ್ಲ ಅಂದರೂ ಒಂದು ಅಯೋಗ್ಯ ಟೂಮಿಂದ ಒಂದು 40-30 ಕಾಲ್ ಅಂತೂ ಇರ್ತಿತ್ತು. ಸೊ ಇವಾಗ ಅದನ್ನೆಲ್ಲ ಇನ್ನೊಂದು ವಾರದಲ್ಲಿ ಕೊಡೋ ಮಿಸ್ ದ್ಯಾಟ್. ಆ್ಯಂಡ್ ಈ ಆಪರ್ಚುನಿಟಿ ಮೂರನೇದಕ್ಕೆ ಅದೇ ಡೈಲಿ ಅದೇ ರೊಟೀನ್ ಆಗುತ್ತೆ ಅಯೋಗ್ಯ 3. ಸೊ ಇವಾಗ ಪ್ರಾಮಿಸ್ ಮಾಡ್ತಿದ್ದಾರೆ 3ನೇದು ನಮ್ಮ ಮನೆ ಸರಿಯಾಗಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ. ಆಮೇಲೆ ನಮ್ಮ
ಜೊತೆಲಿ ಯಾವಾಗಲೂ 3 ಜನ ಇರ್ತಾರೆ. ಒಬ್ಬರು ಪ್ರದೀಪು ಮತ್ತು ದೇವರಾಜು ಮತ್ತು ನಮ್ಮ ಮ್ಯಾನೇಜರು. ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಚ್ಛೆ. ನನಗೆ ಇದು ಆಪರ್ಚುನಿಟಿ ಕೊಟ್ಟಿದ್ದು ಮುನೇಗೌಡರು ಸರು, ರಚಿತಾ ಮೇಡಮು ಮತ್ತು ಸತೀಶ್ ಸರು, ಎಲ್ಲರಿಗೂ ಥ್ಯಾಂಕ್ ಯು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೀರಾ. ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ, ಒಂದು ಕಾಸ್ಟ್ಯೂಮ್ ಸ್ಟೈಲಿಸ್ಟಿಂದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ತುಂಬಾ ಕಲ್ತಿದ್ದೀನಿ ಈ ಮೂವಿನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನಗೆ ಈ ಸಿನಿಮಾ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಫಸ್ಟ್ ಆಪರ್ಚುನಿಟಿ ಕೊಟ್ಟಿದ್ದು ರಚಿತಾ ಮೇಡಮು. ಅವರೇ ಮಹೇಶ್ ಸರ್ ಹತ್ರ ಕಳಿಸಿ ಮಹೇಶ್ ಅವ್ರ ಕಡೆ ನಾವು ರೀಡಿಂಗ್ ಕೊಟ್ಟು ಈ ಸಿನಿಮಾನ ಶುರು ಮಾಡಿದ್ದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮುನೇಶ್ ಸರ್. ನಾನು ಮಿಸ್ ಜಾಸ್ತಿ ಮಾಡ್ಕೊಳ್ಳೋದು ಮಹೇಶ್ ಬ್ರೋನೇ. ಯಾಕಂದರೆ ದಿನ ಬೆಳಗ್ಗೆ ಎದ್ದು ಜಗಳ ಶುರುವಾದರೆ ರಾತ್ರಿ ಮುಂದುವರೆದು ಜಗಳ ಹೆವಿ ಅವ್ರನ್ನೇ ಹೆವಿ ಮಿಸ್ ಮಾಡ್ಕೊಳ್ಳೋದು. ಸೊ ಇನ್ನೊಂದು ವಾರಕ್ಕೆ ಸಿನಿಮಾ ರಿಲೀಸ್ ಆಗಿದೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದ್ಬಿಟ್ಟು ಈ ಸಿನಿಮಾನ ನೋಡಿ. ಥ್ಯಾಂಕ್ ಯು. 2018 ಇದು ಪಾರ್ಟ್ 1 ರಿಲೀಸ್ ಮಾಡಿದ್ದು. ಒಂದೇ ವಾರದಲ್ಲಿ 2 ಅದ್ಭುತ ಯಶಸ್ಸು ಸಿಕ್ಕಿತ್ತು ನಮಗೆ. ಒಂದು ಗೀತಾ ಗೋವಿಂದಮು, ಮತ್ತೊಂದು ಅಯೋಗ್ಯ ಸಿನಿಮಾ. ತುಂಬ ಅವಾಗ 100 ಡೇಸ್ ಹೋದಂಥ ಸಿನಿಮಾ. ಈ ಅಯೋಗ್ಯ 2 ಸಹ ತುಂಬ ಅದ್ಭುತವಾದ ಯಶಸ್ಸು ಕಾಣುತ್ತೆ. ಯಾಕೆಂತಂದರೆ ಪಾರ್ಟ್ 1ಗಿಂತ ಪಾರ್ಟ್ 2 ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಲ್ಯಾವಿಶ್ ಆಗಿ ಮಾಡಿದ್ದಾರೆ. ನಾನು ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು. ಐ ಹೋಪ್ 7ನೇ ತಾರೀಕು ಸಿನಿಮಾ ರಿಲೀಸ್ ಆದಮೇಲೆ ಆಡಿಯನ್ಸು ಸಹ ಎಂಜಾಯ್ ಮಾಡ್ತಾರೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಇಟ್. ಸೊ ಮುನೇಗೌಡ ಸರ್, ತಲೆ ಕೆಡಿಸ್ಕೊಂಬಿಡಿ, ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ಡೋಂಟ್ ವರಿ, ಒಳ್ಳೆ ಡೇಟಿಗೆ ಬರ್ತಿದ್ದೀರಾ. ಸೊ ನಥಿಂಗ್ ಟು ವರಿ. ಅದೇ ರೀತಿ ಸತೀಶ್ ಸರ್ ಹಾಗೂ ಮಹೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಸಿನಿಮಾನ ಬಹಳಷ್ಟು ಜನ ಬಂದು ಕೇಳಿದ್ರು, ನಮ್ಮನ್ನು ನಂಬಿಕೊಟ್ಟಿದ್ದೀರಾ. ಸೊ ವಿಲ್ ಟು ಆರ್ ಬೆಸ್ಟ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಟು ಯು. ಮದರಂಗಿ ಕೃಷ್ಣದ ಅವಾಗ ಬಂದಾಕಿರೋದು 2003 ಅವಾಗಿಂದ ಅದೇ ಮೊದಲಿಗೆ ಅಂತ ಹೇಳಿ. ಎನಿವೆ, ಸೊ ನಿಮ್ಮ ಗೆಳೆಯರಿಗೆ ವಿಶ್ ಮಾಡೋದಕ್ಕೆ ಬಂದಿದ್ರಿ. ಸೊ ಹೇಳಿ. ಎಲ್ರಿಗೂ ನಮಸ್ಕಾರ. ಬೇಸಿಕಲಿ ಈ ಥರ ಸಿನಿಮಾ ಫಂಕ್ಷನ್ಗಳಾಗದೆ ತುಂಬ ಅಪರೂಪ ಆಗ್ಬಿಟ್ಟಿದೆ ಈಗ. ಸೊ ಖುಷಿ ಆಗುತ್ತೆ. ಸೊ ಈ ಥರದೊಂದು ಇವೆಂಟ್ ಮಾಡಿ. ಆ್ಯಂಡ್ ಸಿನಿಮಾಗಳು ಅಂದರೆ ಒಂದು ಸೆಲೆಬ್ರೇಷನ್ನು. ಸೊ ಅದನ್ನು ಎಲ್ಲರೂ ಬಂದು ಸೆಲೆಬ್ರೇಟ್ ಮಾಡ್ಕೊಂಡು ಅವಾಗ ಆಲ್ಮೋಸ್ಟ್ 2 ಅವರ್ಸಿಂದನೂ ಎಲ್ಲರೂ ಇದು ಪ್ರೋಗ್ರಾಮ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಇದೇ 2 ಅವರ್ಸ್ 7ನೇ ತಾರೀಕು ಥಿಯೇಟ್ರ್ ಬಂದು ಕೊಡಿ ಡೆಫಿನೆಟ್ಲಿ. ಯಾಕಂದರೆ ನಾ ಇಲ್ಲಿ ಕೂತ್ಕೊಂಡು ಎಷ್ಟೊತ್ತು ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ದೆ ಎಲ್ಲ ಇವೆಂಟ್ನ. ಐ ಥಿಂಕ್ ದ ಕೈಂಡ್ ಆಫ್ ಕ್ಯಾಸ್ಟಿಂಗ್ ಅವ್ರು ಮಾಡಿರೋದು, ಸತೀಶ್ ಅವರಾಗ್ಬೋದು, ರಚಿತಾ ಆಗ್ಬೋದು, ನಮ್ಮ ರವಿಶಂಕರ್ ಸರ್ ಆಗ್ಬೋದು, ಗಿರಿ ಅವರಾಗ್ಬೋದು, ಮಂಜು ಪಾವಗಾಡ, ಶಿವರಾಜ್ ಕೆರೆಪೇಟೆ, ತಬಲರಾಣಿ ಅವರು ಇದ್ದಾರೆ ಅಂದರೆ ವರುಣ ಬಾಲರಾಜ್ ಅವರು. ಒಂದು ಅದ್ಭುತವಾದ ಒಂದು ಕ್ಯಾಸ್ಟಿಂಗ್ ಇದೆ. ಸೊ ಒಂದು ಒಳ್ಳೆ ಸೀನನ್ನ ಇವ್ರುಗಳಿಗೆಲ್ಲ ಕೊಟ್ಟರೆ ಅದನ್ನು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಒಂದು ಹಬ್ಬದ ಊಟ, ಅಯೋಗ್ಯ ಈಗ ಆಲ್ರೆಡಿ ಎಲ್ಲರೂ ಮನಸ್ಸಿರೋಂಥ ಒಂದು ಚಿತ್ರ. ಸೊ ಅಯೋಗ್ಯ ಪಾರ್ಟ್ 2. ಸೊ ನಮಗೆ ಈ ಪಾರ್ಟ್ 2 ಪಾರ್ಟ್ 3 ಅಂದರೆ ಭಾಳ ಅದೇ ನೋಡ್ತಾ ಇದ್ದೆ. ಲವ್ ಮಾರ್ಕ್ ಪಾರ್ಟ್ 3 ಇಂದ 30ವರೆಗೂ ಬರುತ್ತೆ ಅಂತ. ಇವರು ಪಾರ್ಟ್ 2 ಬಂದಿದ್ದಾರೆ. ಸೊ ಪಾರ್ಟ್ 3 ಆಗಲಿ ಅಂತ ಆಗ್ಬಾರ್ದು ಅಂದ್ರೆ ಹೆಂಗೆ? ಅಲ್ಲ, ಖುಷಿ ಅಂದರೆ ಅವಾಗಲೂ ನಿಮಗೆ ಅವ್ರು ಹೇಳಿದ್ರು ಅಂದರೆ ಪಾರ್ಟ್ 1 ಮಾಡೋದು ಈಸಿ, ಪಾರ್ಟ್ 2 ಮಾಡೋದೇ ತುಂಬ ಕಷ್ಟ ಅಂತ. ಯಾಕಂದರೆ ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ಲಿ ಜಾಸ್ತಿ ಆಗಿರುತ್ತೆ. ಅದನ್ನು ಸ್ಯಾಟಿಸ್ಫೈ ಮಾಡೋದು, ಆಮೇಲೆ ಆಡಿಯನ್ಸ್ಗೆ ಅದನ್ನು ಒಪ್ಸೋದಿದೆಯಲ್ಲ, ಅದು ನಮ್ಮನ್ನು ಕೇಳಿ ಕಷ್ಟ ಆಗೋದು. ಐ ಥಿಂಕ್ ಪಾರ್ಟ್ 3 ಬೇರೆ ಅನೌನ್ಸ್ ಮಾಡ್ತಾ ಇದ್ರು ನಮ್ಮ ಮಹೇಶ್ ಅವರು ಆಲ್ರೆಡಿ. ಒಳ್ಳೆಯದಾಗಲಿ ಇಡೀ ತಂಡಕ್ಕೆ, ಮುನೇಗೌಡರಿಗೆ ಆ್ಯಂಡ್ ಸತೀಶ್ ಅವರು. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಬಟ್ ಅವ್ರು ಅದ್ಭುತವಾಗಿ ಡ್ಯಾನ್ಸ್ ಮಾಡೋದು. ಇನ್ಫ್ಯಾಕ್ಟ್ ಅವರು ಸಿಂಕ್ ಮಾಡ್ತಿದ್ದ ರೀತಿ ನೋಡಿದ್ರೆ ಅವ್ರು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಇನ್ನೂ ಮರ್ತಿಲ್ಲ ಅದನ್ನು. ಆ ಸ್ಟೆಪ್ಸ್ಗಳು ಅಷ್ಟು ಅದ್ಭುತವಾಗಿ ಮಾಡಿದ್ರು. ನಾನು ನಾಗಭೂಷಣ ಅದೇ ಶಾಕಲ್ಲಿ ನೋಡ್ತಾ ಇದ್ದೀವಿ, ಹಿಂಗೂ ಡ್ಯಾನ್ಸ್ ಮಾಡ್ಬೋದಾ ಅಂತ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ವಿಶ್ ನಾನಂತೂ 7ನೇ ತಾರೀಕಿಗೆ ನೋಡ್ತೀನಿ ಸಿನಿಮಾನ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮಿಸ್ ಮಾಡದೆ ನೋಡಿ. ಒಂದು ಅದ್ಭುತವಾದ ಚಿತ್ರ ಇವ್ರು ಮಾಡಿದ್ದಾರೆ ಅಂತ ನನ್ನ ನಂಬಿಕೆ ನನಗಿದೆ. ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ಳದೆ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ದೇನೆ. ಥ್ಯಾಂಕ್ ಯು. ನಾನು ಹೇಳೋದೆಲ್ಲ ಆವಾಗಲೇ ಹೇಳಿದ್ದೀನಿ. ಮತ್ತೆ ಹೇಳಿದ್ರೆ ನಿಮಗೂ ಬೋರ್ ಆಗ್ಬಿಡುತ್ತೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಮತ್ತು ನಾನು ಈ ಮೇಕಿಂಗ್ ವಿಡಿಯೋ ನೋಡ್ತಿದ್ದಾಗ ರಚಿತಾ ಅವ್ರನ್ನ ನೋಡ್ತಾ ಇದ್ದೆ. ನೀವು ಈ ಸೂರ್ಯವಂಶದಲ್ಲಿ ಕನಕಮೂರ್ತಿ ಸೊಸೆ IAS ಆಫೀಸರ್ ಆಗಿರ್ತಾರಲ್ಲ, ನೀವು ಆ ಥರ ಕಾಣ್ತಾ ಇದ್ರಿ. ಗೊತ್ತಿಲ್ಲ, ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲೇ ಕೂತಿದ್ರು ನೋಡಿ, ಆ ಥರ ಕಾಣ್ತಾ ಇದ್ರು. ಅದೇ ನನಗೆ ಗೊತ್ತಿಲ್ಲ, ಏನೋ ಅವರು ಆ ಒಂದು ಛಾಯೆ ಇತ್ತು. ಮನಸ್ಸಲ್ಲೆಲ್ಲ ತೀರಿಸ್ಕೊಂಡ್ರಿ. ಮತ್ತೆ ನಮ್ಮ ರವಿಶಂಕರ್ ಸರ್ ಹೋದ್ರ
ಓಕೆ, ಬಟ್ ನಮ್ಗೆ ಅವ್ರ ದೊಡ್ಡ ಫ್ಯಾನ್ ನಾನು ಆ್ಯಕ್ಚುಲಿ. ಅವರು ಒಂಥರ ಬಹಳ ಯುನೀಕ್ ನಟ, ಕಾಮಿಡಿಗೆ ಕಾಮಿಡಿ, ಈ ಕಡೆ ಸೀರಿಯಸ್ಗೆ ಸೀರಿಯಸ್ ಪಾತ್ರ. ಅವ್ರೊಬ್ರು ಬಹಳ ವಿಶಿಷ್ಟವಾದ ನಟ, ಅವ್ರ ಫ್ಯಾನ್ ನಾನು. ಮತ್ತು ಇನ್ನು ಸತೀಶ್ ಅವರು, ನಾನು ಅವಾಗ ಹೇಳಿದೆ ಈಗ ಹೇಳ್ತಾ ಇದ್ದೀನಿ, ಸತೀಶ್ ಅವರು ಮಂಡ್ಯ ಭಾಷೆಯಲ್ಲಿ ಮಾಡಿರೋ ಸಿನಿಮಾಗಳೆಲ್ಲವೂ ಹಿಟ್ಟೆ, ಈ ಸಿನಿಮಾ ಕೂಡ ಹಿಟ್ ಆಗುತ್ತೆ, ಹಿಟ್ ಆಗಿ. ನಿಮ್ಗೆ ಏನ್ ತುಂಬಾ ಇಷ್ಟ ಆಗುತ್ತೆ ಸತೀಶ್ ಅವರಲ್ಲಿ? ಸತೀಶ್ ಬಹಳ ಪಾಸಿಟಿವ್ ಮನುಷ್ಯ. ನಾನು ಯಾವಾಗ ಬೇಜಾರಾದಾಗ ಏನ್ ಸತೀಶ್ ಹಿಂಗಾಯ್ತು ಅಂದ್ರೆ, ಯಾಕೆ ತಲೆ ಕೆಡ್ಸ್ಕೊತೀಯ, ಆರಾಮದಿರೋ, ನೋಡು ಇಲ್ಲಿಂದ ಇಲ್ಲಿಗೆ ಬಂದಿದೀಯ ಅಂದ್ರೆ ಯಾಕೆ ತಲೆ ಕೆಡ್ಸ್ಕೊತೀಯ ಅಂತ. ಈಸ್ ಆಲ್ವೇಸ್ ವೆರಿ ಪಾಸಿಟಿವ್ ಇನ್ ದಟ್ ವೇ. ರಾಮವೀರ್ಯ ಸಖತ್ತಾಗಿದೆ. ಆಕ್ಚುಲಿ ಸಖತ್ ಫಿಟ್ ಆಗಿ ಕಾಣ್ತಾ ಇರಿ. ಬನ್ನಿ ಜೋರಾಗಿ ಚಪ್ಪಾಳೆ. ಲುಕಿಂಗ್ ವೆರಿ ಗುಡ್. ಸೊ ಹೇಳಿ, ಅಯೋಗ್ಯ 2 ಸಿನಿಮಾ ವಿಶ್ ಮಾಡೋದಕ್ಕೆ ಬಂದಿದ್ದೀರಿ, ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ವೇದಿಕೆ ಮುಂದೆ ಇರೋ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ಕಳೆದ 2.5 ಗಂಟೆಯಿಂದ ನಿಂತು ಈ ಇವೆಂಟ್ನ ಎಲ್ಲ ಸಪೋರ್ಟ್ ಮಾಡಿ, ವೀರಾ ಎಂಟರ್ಟೈನ್ಮೆಂಟ್ ತಾವು ಎಂಜಾಯ್ ಮಾಡಿ ಈ ಪಿಕ್ಚರ್ಗೆ ಒಂದು ಒಳ್ಳೆ ಶಕ್ತಿ ತುಂಬಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದ ಹೇಳ್ತಾ, ಅಯೋಗ್ಯ 2 ವಿಷಯ ಬರಬೇಕು ಅಂದರೆ, ಈಗಿನ ಕಾಲದಲ್ಲಿ ನೋಡ್ತಿದ್ರೆ ಪ್ರತಿಯೊಬ್ಬರು ನಾವು ಚಿತ್ರರಂಗದವ್ರು ಬರ್ತೀವಿ, ನಾವು ಪಿಕ್ಚರ್ ನೋಡಿ ಅಂತ ಕೇಳ್ಕೊತೀವಿ. ಈ ಪಿಕ್ಚರ್ ಬಗ್ಗೆ ಆ ಥರ ಕೇಳೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಇಲ್ಲಿವರೆಗೂ ನೋಡಿರೋ ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ನಿಮ್ಮ ಕರ್ತವ್ಯ ನೀವು ಕರೆಕ್ಟಾಗಿ ಮಾಡಿರ್ತೀರಾ. ಸತೀಶ್ ಅವರೆಲ್ಲ ಎಲ್ಲಿದ್ದಾರೆ, ಇದು ಆಲ್ರೆಡಿ ಒಂದು ಪ್ರೂವನ್ ಬ್ರ್ಯಾಂಡ್ ಇದು ಈ ಪಿಕ್ಚರ್. ಹಾಗೂ ನೀವು ಹಾಗೆ ನಿಮ್ಮ ತಂಡ ಎಲ್ಲ ಒಂದು ಒಳ್ಳೆ ಅದ್ಭುತವಾಗಿ ಕೆಲಸ ಮಾಡಿರ್ತೀರ ಅಂತ ನಾನು ನಂಬಿದ್ದೀನಿ. ನಿಮ್ಮ ಕೆಲಸಕ್ಕೆ ತಕ್ಕಂಗೆ ನಿಮ್ಮ ಚಿತ್ರತಂಡಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಸೊ ಆಲ್ ದ ವೆರಿ ಬೆಸ್ಟ್ ಟು ಅಯೋಗ್ಯ 2 ಆ್ಯಂಡ್ ಯುವರ್ ಎಂಟೈರ್ ಟೀಮ್. ಹಾಗೂ ಎಲ್ಲಿ ಮುನೇಗೌಡದಲ್ಲಿ ಅಣ್ಣ ನಿಮ್ಗೆ ಒಳ್ಳೇದಾಗಲಿ ಅಣ್ಣ. ಒಳ್ಳೆ ನಿಮ್ಮ ಎಫರ್ಟ್ಸ್ಗೆ, ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ರಿಟರ್ನ್ ಸಿಗಲಿ ಅಂತ ನಾನು ಕೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಇನ್ಸ್ಪೈರಿಂಗ್ ಆಗಿತ್ತು ನಿಮ್ಮ ವರ್ಡ್ಸು. ಸೊ ಹೇಳಿ, ಅಯೋಗ್ಯ 2 ಚಿತ್ರಕ್ಕೆ ಯಾವ ರೀತಿ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀವಿ? ಎಲ್ರಿಗೂ ನಮಸ್ಕಾರ. ಅಯೋಗ್ಯ 2 ನಮ್ಮ ಮಂಡ್ಯ ಮಣ್ಣದು, ಅದೇನೋ ಒಂಥರ ಈ ಮಂಡ್ಯದವರು ಒಂದೇನೋ ಖುಷಿ ನನಗೆ ಯಾವಾಗಲೂ. ಯಾಕಂದರೆ ಆ ಮಣ್ಣಲ್ಲಿ ಒಂದು ಪ್ರೀತಿ ಇದೆ, ಒಂದು ಮಾಸ್ ಇದೆ, ಎಲ್ಲರನ್ನೂ ಹಚ್ಕೊಳ್ಳುವಂಥ ಗುಣ ಇದೆ. ಸೊ ಅಲ್ಲಿಂದ ಬಂದವರು ನಮ್ಮ ಮಹೇಶ್ ಸರು, ಸತೀಶ್ ಸರು, ಎಲ್ಲರೂ ನಮ್ಮ ಅಂಬರೀಷ್ ಅಣ್ಣನ ದಾರಿಯಲ್ಲಿ ನಡೀತಾ ಇರೋದು ನಾವೆಲ್ಲರೂ. ಸೊ ಮಹೇಶ್ ಸರು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು, ಒಳ್ಳೆಯ ಶ್ರಮಜೀವಿ. ಸರ್ ನಿಮ್ಮ ಕೆಲಸ ನೋಡಿದ್ದೀನಿ ನಾನು, ಒಳ್ಳೆಯದಾಗಲಿ ನಿಮಗೆ. ಆ್ಯಕ್ಚುಲಿ ತುಂಬ ಈ ಸಿನಿಮಾ ದೊಡ್ಡದಾಗಲಿ. ಆ್ಯಕ್ಚುಲಿ ನಮ್ಮ ಸತೀಶ್ ಸರ್ ಅವರು ಸ್ಟೇಜ್ ಮೇಲೆ ಮಾತಾಡೋದಾಗಲಿ, ಇಂಟರ್ವ್ಯೂಗಳಾಗಲಿ, ಒಂದು ಒಳ್ಳೆ ಫೈರ್ ಇದ್ದವ್ರಿಗೆ, ಏನೋ ಮಾಡಬೇಕು, ಏನೋ ಮಾಡಿ ತೋರಿಸ್ತೀನಿ, ಪ್ರೂವ್ ಮಾಡ್ತೀನಿ ಅಂತ. ಸೊ ಆ ಫೈರು ನಿಮ್ಮ ಇಲ್ಲಿಗೂ ಕರ್ಕೊಂಬಂದಿದೆ ಆ್ಯಕ್ಚುಲಿ. ಸೊ ನಾವುಗಳು ನಿಮ್ಮ ಥರನೇ ನಾಟಕ, ಸೀರಿಯಲ್ಲು, ಸಿನಿಮಾ ಒಂದೊಂದೇ ಹಂತ ದಾಟ್ಕೊಂಡ್ಬಂದಿರೋರು. ಸೊ ಈ ಸಿನಿಮಾ ನಿಮಗೆ ತುಂಬ ದೊಡ್ಡ ಯಶಸ್ಸು ಕೊಡಲಿ ಸರ್, ಒಳ್ಳೇದಾಗುತ್ತೆ. ಬಿಕಾಸ್ ಅಯೋಗ್ಯ 1 ನಾನು ಸಂಜೆಯ ಥಿಯೇಟ್ರಲ್ಲಿ ನೋಡಿದೆ ಮಂಡ್ಯದಲ್ಲಿ. ಅಲ್ಲಿ ಜನ ಎಷ್ಟು ಪ್ರೀತಿಸಿದ್ರು ಅಂದರೆ ಮಂಡ್ಯದವರು, ಅದೊಂದು ಆ ಖುಷಿನೇ ಬೇರೆ. ಸೊ ನಮ್ಮ ಜನ ಯಾವತ್ತೂ ಕೈ ಬಿಡಲ್ಲ, ಒಳ್ಳೇದಾಗುತ್ತೆ. ಆ್ಯಂಡ್ ನಮ್ಮ ಮುನೇಗೌಡರು ಸರ್ ಅವ್ರ ಬಗ್ಗೆ ತುಂಬ ಮಾತಾಡ್ಬೇಕು ನಾನು ಆ್ಯಕ್ಚುಲಿ. ಬಿಕಾಸ್ ಫಸ್ಟ್ ಸಿನಿಮಾ ಅಂದರೆ ಅವ್ರ ಫಸ್ಟ್ ಸಿನಿಮಾ ಭುವನಂ ಗಗನಂ ಅಂತ ತುಂಬ ಆಸೆಪಟ್ಟು ತುಂಬ ಪ್ಯಾಷನ್ ಇಟ್ಕೊಂಡಿರುವಂಥ ಪ್ರೊಡ್ಯೂಸರ್ ಅವರು. ಏನೋ ಮಾಡಬೇಕಲ್ಲ ಇಂಡಸ್ಟ್ರಿಗೆ, ಹೊಸ ಹುಡುಗರು ಒಂದಷ್ಟು ತರಬೇಕಲ್ಲ ಇಂಡಸ್ಟ್ರಿಗೆ ಅಂತ ಪ್ಯಾಷನ್ ಇಟ್ಕೊಂಡು ಸಂಸ್ಥೆನ ಶುರು ಮಾಡಿರೋರು ಅವರು. ಆ ಫಸ್ಟ್ ಸಿನಿಮಾದಲ್ಲಿ ಆ ಸಿನಿಮಾಗೆ ಏನು ಬೇಕು ಎಲ್ಲವನ್ನು ಕೊಟ್ಟು, ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ಅವ್ರ ಬಗ್ಗೆ ಒಂದು ಒಳ್ಳೆ ಗುಣ ಇದೆ, ಅವ್ರಿಗೆ ಕೊಡೋ ಗುಣ ಇದೆ ಅವ್ರಿಗೆ ಸಿಕ್ಕಾಪಟ್ಟೆ. ಅಂದರೆ ಅವರು ಆ ಸಿನಿಮಾ ಮಾಡೋದು ನೋಡಿದ್ದೀನಿ ನಾನು, ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ ಅವ್ರ ಏರಿಯಾದಲ್ಲಿ ಆಗ್ಬೋದು. ಮತ್ತು ಈ KS ಮತ್ತು IAS ಈ ಥರ ಬರೆಯೋ ಅಭ್ಯರ್ಥಿಗಳಿಗೆ ಸಿಕ್ಕಾಪಟ್ಟೆ ಸಹಾಯ ಮಾಡಿದ್ದಾರೆ ಅವರು, ಅಂದರೆ ಅಲ್ಲಿ ತಲುಪೋದಕ್ಕೆ. ಸೊ ಅದು ದೊಡ್ಡ ಗುಣ ಅದು. ಸೊ ಆ ಕೊಡೋ ಗುಣ ಇರೋರು, ಒಳ್ಳೆ ಮನಸ್ಸಿರೋರನ್ನ ಇಂಡಸ್ಟ್ರಿ ಮತ್ತು ಆಡಿಯನ್ಸ್ ಉಳಿಸ್ಕೋಬೇಕು. ಅವ್ರು ನಂತರ ಒಂದಷ್ಟು ಜನ ಇನ್ನೊಂದಷ್ಟಕ್ಕೆ ಸಿನಿಮಾ ಮಾಡ್ತಾರೆ. ಸೊ ಆ ಕೆಲಸಗಳಾಗಬೇಕು ಅಂದರೆ ಇಂಥ ಪ್ರೊಡ್ಯೂಸರ್ಸು ಗೆಲ್ಲಬೇಕು ಆ್ಯಕ್ಚುಲಿ. ಸೊ ಸಿನಿಮಾಗೆ ಏನು ಬೇಕು ಎಲ್ಲ ಮಾಡಿರ್ತಾರೆ. ನಾನು ಇಲ್ಲಿ ಬಿಟ್ಟಿರುವಂಥ ಒಂದಷ್ಟು ಫುಟೇಜು ಐಟಮ್ಸ್ ಎಲ್ಲ ನೋಡ್ತಿದ್ರೆ ಏನೋ ಒಂದು ಖುಷಿ ಆಗುತ್ತೆ, ಓ ಈ ಸಿನಿಮಾ ಗ್ಯಾರಂಟಿ ವರ್ಕ್ ಆಗುತ್ತೆ ಅಂತ. ಅಂದರೆ ಸಿನಿಮಾದಲ್ಲಿ ಒಳಗೆ ಇರುವಂಥ ಒಂದು ವಿಷಯಗಳು ಮತ್ತು ಜನಕ್ಕೆ ಇಷ್ಟ ಆಗುವಂಥ, ಮಜಾ ಕೊಡುವಂಥ ಸಿನಿಮಾ ಇದಾಗುತ್ತೆ. ಆ್ಯಂಡ್ ಜನ ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾಗಳು ಬಂದಾಗ ಸೆಲೆಬ್ರೇಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಬಿಕಾಸ್ ರೀಸೆಂಟಾಗಿ ಪ್ರೂವ್ ಮಾಡಿದ್ರು ಕೂಡ, ಕರಾವಳಿ ಅಂತ ಒಂದು ಸಿನಿಮಾ ಮಂಗಳೂರ್ದು. ಈಗ ನೋಡಿ ಮಂಗಳೂರು ಆ ಹುಡುಗರೆಲ್ಲರೂ ಮಂಗಳೂರಿನವ್ರು ಬಂದ ತಕ್ಷಣ ಅವರವರೇ ಸೇರ್ಕೊಂಡ್ಬಿಡ್ತಾರೆ. ಎಂತ ಮಾರ್ರೆ ಎಂಚಲ್ಲ ಶುರು ಮಾಡ್ಕೊಂಡ್ಬಿಡ್ತಾರೆ. ನಾವು ಮಂಡ್ಯದವ್ರು ಹಂಗಲ್ಲ, ಏನ್ ಬಂದಿದೆ ಹೆಂಗಿದೆಯೋ ಅಂತ ಶುರು ಮಾಡ್ಕೊಂಡ್ಬಿಡ್ತೀವಿ ಹಂಗೆ. ಸೊ ನಮ್ಮ ಮಂಡ್ಯರೋ ತಾಕತ್ತದು. ಸೊ ಈ ಸಿನಿಮಾ ಕೂಡ ದೊಡ್ಡ ಮಟ್ಟದ ಯಶಸ್ಸಾಗಲಿ. ಕರಾವಳಿ ಗೆಲ್ತಾ ಇದೆ, ಇದು ಗೆಲ್ಲಬೇಕು. ತಿಂಗಳಿಗೆ 2-3 ಹಿಟ್ಟು ಬಂದ್ರೆ ನಮಗೆಲ್ಲ ಮಾಡೋಕ್ಕೆ ಜೋಶ್ ಇರುತ್ತೆ, ಖುಷಿ ಇರುತ್ತೆ. ಸೊ ಈ ಸಿನಿಮಾ ದೊಡ್ಡ ಮಟ್ಟದಲ್ಲ ಏನೋ ಹಿಟ್ ಲಿಸ್ಟಿಗೆ ಸೇರ್ಕೊಳ್ಳಿ ಅಂತ ವಿಶ್ ಮಾಡ್ತಾ, ಇಡೀ ತಂಡಕ್ಕೆ ಒಳ್ಳೆದಾಗಲಿ. ಈ
ಯೋಗ್ಯರೆಲ್ಲ ಸೇರ್ಕೊಂಡು ಮಾಡಿರೋ ಅಯೋಗ್ಯ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ಹೊಟ್ಟೆ ತುಂಬ ನಕ್ಬಿಡಿ, ಆರೋಗ್ಯವಾಗಿರಿ. ಒಳ್ಳೆದಾಗಿ. ಅಯೋಗ್ಯ 1 ಇಂದ 2 ವರೆಗೂ ಏನೂ ಚೇಂಜಸ್ ಇಲ್ಲ, ಇನ್ನು ಸ್ವಲ್ಪ ಚೇಂಜ್ ಆಗಿದೆ. ಅದಿರೋದೇ ಬ್ಯೂಟಿ ಜಾಸ್ತಿ ಆಗಿ ಅಷ್ಟೇ. ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಅಯೋಗ್ಯ 2? ಮೊದಲಾಗಿ ನಿಮ್ಗೆಲ್ರಿಗೂ ನಮಸ್ಕಾರ. ತುಂಬಾ 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 ಥ್ಯಾಂಕ್ಸ್. ನಮಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ ಅಲ್ಲಿ ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ. ಬಟ್ ನಿಮ್ಗೆಲ್ರಿಗೂ ಏನೋ ರೆಕಾರ್ಡ್ ಮಾಡ್ತಿದ್ದೀರಾ, ಬಂದು ನಿಂತ್ಕೊಂಡು ಏನೋ ಹೇಳಬೇಕು ಅಂತ ಹೇಳ್ತಿಲ್ಲ. ಹೃತ್ಪೂರ್ವಕ ಮನ್ಸಾರೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. 2.5 ಅವರ್ ಹಿಂಗೆ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಲ್ಲ, ಸಲ್ಯೂಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೃಷ್ಣ ಅವ್ರು ಹೇಳ್ದಂಗೆ ಇಷ್ಟು ತಾಳ್ಮೆಯಿಂದ ಇಷ್ಟು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಾ ಅಲ್ವಾ. ಸಿನಿಮಾ ರಿಲೀಸ್ ಆದಾಗ 2 ಅವರ್ ದಯವಿಟ್ಟು ನಿಮ್ಮ ಕನ್ನಡ ಸಿನಿಮಾನ ನೋಡಿ ನಮ್ಮೆಲ್ರಿಗೂ ಪ್ರೋತ್ಸಾಹಿಸಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಹೆಂಗಾಗ್ಬಿಟ್ಟಿದೆ ನೋಡಿ ಪರಿಸ್ಥಿತಿ, ದಯವಿಟ್ಟು ಅಂತ ಕೇಳೋ ಥರ ಆಗೋಗಿದೆ. ಬೇರೆ ಸಿನಿಮಾ ಬೇರೆ ಭಾಷೆ ಸಿನಿಮಾ ನೋಡ್ಬೇಡಿ ಅಂತ ಹೇಳ್ತಿಲ್ಲ, ಬಟ್ ಸ್ವಲ್ಪ ಪ್ರಿಯಾರಿಟಿ ನಮ್ಮ ಕನ್ನಡ. ಎಲ್ಲದಕ್ಕೂ ಕಿತ್ತಾಡ್ತೀವಿ ಅಂತೆ, ನಮ್ಮ ಭಾಷೆ ನಮ್ಮ ಸಿನಿಮಾ ಕಿತ್ತಾಡಕ್ಕಾಗಲ್ವಾ? ನಾವು ಕಿತ್ತಾಡ್ತೀವಿ ಇವತ್ತು ವೇದಿಕೆ ಮೇಲೆ. ದಯವಿಟ್ಟು ಸಿನಿಮಾ ನೋಡಿ. ನೋಡ್ತೀರಾ ಅಲ್ಲ? August 7ನೇ ತಾರೀಕು ನಮ್ಮ ಸಿನಿಮಾ ಅಯೋಗ್ಯ 2 ರಿಲೀಸ್ ಆಗ್ತದೆ. ಈಗ ನೋಡ್ತೀವಿ ಅನ್ನೋದನ್ನ ನೋಡ್ಬೇಕು, ಓಕೆನಾ? ಹಾ, ಯಾಕೆ ಹಿಂಗೆ ಸೈಲೆಂಟ್ ಆಗಿದ್ದೀರಾ? ನೋಡ್ತೀರಾ? ನಮ್ಮ ಸಿನಿಮಾ ಒಂದೇ ಅಲ್ಲ, ಪ್ರತಿ ಸಿನಿಮಾ ಎಲ್ಲರೂ ಹೇಳ್ತಾರೆ ಕಂಟೆಂಟ್ ಏನ್ರಿ ಕಂಟೆಂಟ್? ಇವಾಗ ಬರ್ತಿರೋ ಸಿನಿಮಾದಲ್ಲಿ ಕಂಟೆಂಟ್ ಇಲ್ವಾ? ಹಾ, ಯಾಕೆ ಸಿನಿಮಾ ನೋಡಲ್ಲ? ಮತ್ತೆ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಜೊತೆ ಎಲ್ಲ ಸಿನಿಮಾ ನೋಡಿ, ಎಲ್ಲ ಭಾಷೆ ಸಿನಿಮಾ ನೋಡೋಣ. ಆವಾಗಲೇ ಹೇಳ್ದಂಗೆ ಫಸ್ಟ್ ಪ್ರಿಯಾರಿಟಿ ನಮ್ಮ ಭಾಷೆ ನಮ್ಮ ಸಿನಿಮಾ. ದಯವಿಟ್ಟು ನಮ್ಮೆಲ್ಲರನ್ನು ಬೆಳೆಸಿ, ನಮ್ಗೆಲ್ಲರನ್ನು ಪ್ರೋತ್ಸಾಹಿಸಿ. 10 ವರ್ಷ 15 ವರ್ಷ 25 ವರ್ಷ ಗೊತ್ತಿಲ್ಲ, ಬಟ್ ಇವಾಗ ಇಷ್ಟು ವರ್ಷ ಇದ್ದೀವಿ ಅನ್ನೋದಕ್ಕೋಸ್ಕರ ಈ ಕಾರಣ ನಿಮ್ಮೆಲ್ಲರಿಂದ, ನಿಮ್ಮ ಪ್ರೀತಿಯಿಂದ ಇಷ್ಟು ವರ್ಷ ನಾವು ಸತತವಾಗಿ ಯಾವುದೇ ಥರ ನೆಗೆಟಿವ್ ಕಾಮೆಂಟ್ಸ್ ತಗೊಂಡ್ರು ಸಹ, ಪಾಸಿಟಿವ್ ಕಾಮೆಂಟ್ಸ್ ತಗೊಂಡ್ರು ಸಹ, ಕಾಮೆಂಟ್ಸ್ ಬಂದೇ ಬರುತ್ತೆ. ಕಾಮೆಂಟ್ಸ್ ಬರದೇ ಖುಷಿ. ಯಾಕೆ ಹೇಳಿ? ನೆಗೆಟಿವ್ ಬಂದಾಗ ಅಟ್ಲೀಸ್ಟ್ ಅಟೆನ್ಷನ್ ಕೊಡ್ತಿದ್ದೀರಲ್ಲ ನಮಗೋಸ್ಕರ. ಎಷ್ಟೋ ಹೊತ್ತು ಒಂದು 10 ಸೆಕೆಂಡ್ ಟೈಮಲ್ಲಿ ಕಾಮೆಂಟ್ಸ್ ಮಾಡ್ತಾರ ನೆಗೆಟಿವ್ ಆಗೇ, ಅದು ಟೈಮೇ, ಅದು ನಮಗೋಸ್ಕರ, ಅದು ಖುಷಿನೇ ನಮಗೆ. ಏನೇ ಇದ್ರು ನಮಗೋಸ್ಕರ ಪ್ರೀತಿಯಿಂದ ಟೈಮ್ ಕೊಟ್ಟು ನೆಗೆಟಿವ್ ಕಾಮೆಂಟ್ಸ್ ಮಾಡ್ತೀರಾ, ಪಾಸಿಟಿವ್ ಕಾಮೆಂಟ್ಸ್ ಮಾಡ್ತೀರಾ, ಸಿನಿಮಾ ನೋಡ್ತೀರಾ, ಬೈತೀರಾ, ಹೊಗಳ್ತೀರಾ. ಇಷ್ಟು ವರ್ಷ ನಮ್ಗೆಲ್ಲರೂ ಎಂಕರೇಜ್ ಮಾಡಿಕೊಂಡು ಪ್ರೀತಿ ಮಾಡಿಕೊಂಡು ಬ್ಲೆಸ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಮ್ಮ ಎಲ್ಲ ಇಂಡಸ್ಟ್ರಿ ಪರವಾಗಿ, ಎಲ್ಲ ನಟ ನಟಿಯರ ಪರವಾಗಿ, ಎಲ್ಲ ತಂತ್ರಜ್ಞರ ಪರವಾಗಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಆಕ್ಚುಲಿ ಅದಕ್ಕೆ ರಂಜುನ ಲೇಡಿ ಸೂಪರ್ ಸ್ಟಾರ್ ಎಷ್ಟು ಕಾಳಜಿ ಇತ್ತು, ಎಷ್ಟು ಪ್ರೀತಿ ಇತ್ತು, ಎಲ್ಲರಿಗೂ ಹೆಚ್ಚಾಗಿ ಆ ಕನ್ನಡ ಅನ್ನೋ ಪ್ರೀತಿ ಇತ್ತು. ಇಲ್ಲ, ನನಗೆ ಅಲ್ಲಿ ಕೂತ್ಕೊಂಡಾಗ ಎಲ್ಲರೂ ನೋಡ್ತಿದ್ದಾರೆ ಪಾಪ. ತುಂಬ ಹೊತ್ತಿಂದ ಯಾರು ನೆಕ್ಸ್ಟ್ ಮಾತಾಡ್ತಾರೆ, ಎಲ್ಲರೂ ಟೈಮ್ ತೊಗೊಳ್ತಿದ್ದೀವಿ, ಮಾತಾಡ್ತಿದ್ದೀವಿ ಎಕ್ಸೈಟ್ಮೆಂಟಲ್ಲಿ. ಇಲ್ಲಿ ಬಂದು ನಿಂತ್ಕೊಂಡಾಗ ಗೊತ್ತಾಗುತ್ತೆ ಅದರದ್ದು ಭಯ, ಅದರ ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಅಂತ. ಕೆಲವೊಮ್ಮೆ ತೊದಲ್ತೀವಿ, ಕೆಲವೊಮ್ಮೆ ಮಾತು ಬರಲ್ಲ, ಕೆಲವೊಮ್ಮೆ ಮಾತೇ ನಿಲ್ಸೋಕ್ಕಾಗಲ್ಲ, ಅಷ್ಟು ಮಾತಿರುತ್ತೆ. ಸೊ ಅದನ್ನೆಲ್ಲ ಬೇರ್ ಮಾಡಿ, ತಪ್ಪೋ ಸರಿನೋ ನೀವುಗಳೇ ತಪ್ಪು ಮಾಡ್ತೀರಾ ಅಂತ ಅದನ್ನು ನೀವು ಹೊಟ್ಟೆಗೆ ಹಾಕೊಳ್ತೀರಲ್ಲ, ನಾವು ತಪ್ಪು ಮಾಡ್ತೀವಿ, ನಾವು ಮನುಷ್ಯರೇ, ನಾವು ಮಾಡೋ ತಪ್ಪನ್ನ ಹೊಟ್ಟೆಗೆ ಹಾಕೊಳ್ಳಿ. ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ, ಪ್ರೋತ್ಸಾಹಿಸಿ. ಆ್ಯಂಡ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವ್ರಿಗೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರಗಳು. ಇಲ್ಲಿ ಬಂದಂಥ ಎಲ್ರಿಗೂ, ಎಲ್ಲ ಹಿರಿಯರಿಗೆ, ಕಿರಿಯರಿಗೆ, ಪುಟ್ಟ ಮಕ್ಕಳಿಗೆ ನಮಸ್ಕಾರ. ಹಾಗೆ ನಮ್ಮ ಸಿನಿಮಾ ಒಳ್ಳೇದಾಗಲಿ ಅಂತ ಮನ್ಸಾರೆ ಬಂದಂಥ ಎಲ್ಲ ಗೆಸ್ಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಇದು ಒಂಥರ ಯೂನಿಟಿ. ಆ್ಯಕ್ಚುಲಿ ನಾವು ಮ್ಯಾಟ್ನಿ ಸಿನಿಮಾನು ಇಲ್ಲೇ ನಾವು ಮಾಡಿದ್ದು ಅಲ್ವಾ, ಪ್ರೀ ರಿಲೀಸ್ ಇವೆಂಟ್. ಇನ್ನೊಂದು ಸಂಜೀವನ್ ಇದನ್ನು ಇಲ್ಲೇ ಹಲವಾರು ಸಿನಿಮಾಗಳ ಪ್ರೀ ರಿಲೀಸ್ ಇವೆಂಟ್. ಆ್ಯಂಡ್ ಖುಷಿ ಜನಗಳ ಮಧ್ಯೆ ಇರೋದು. ಯಾರು ಬಂದು ಹೇಳಿದ್ರು, ಯಾರು
ಹೇಳಿದ್ರು, ಅವರ ಒಂದು ಚಪ್ಪಾಳೆ, ಅವರ ಒಂದು ವಿಸಿಲ್, ಅವರ ಒಂದು ಕೂಗಿಲ್ಲ ಅಂದ್ರೆ ನಮ್ಗೆ ಇಷ್ಟೊತ್ತವರೆಗೂ 9:30ಗೆ ನಿಮ್ಮೆಲ್ಲರಿಗೂ ಹೊಟ್ಟೆ ಹಸುವಾಗ್ತಿದೆ ಅಲ್ವಾ? ನಿಮ್ಮ ಕೂಗು ನಮ್ಮ ಹೊಟ್ಟೆ ತುಂಬ್ತಿದೆ ಅಷ್ಟೇ. ಅದರದ್ದು ಆ ಒಂದು ಕಿಕ್ ಇರುತ್ತಲ್ಲ, ಆರ್ಟಿಸ್ಟ್ಗಳಿಗೆ ಮಾತ್ರ ಗೊತ್ತಾಗೋದು. ನಿಮ್ಗಳ ವಿಸಿಲ್, ನಿಮ್ಗಳ ಕೂಗು, ನಿಮ್ಗಳ ಚಪ್ಪಾಳೆ, ಅದೇ ನಮಗೆ ಹೊಟ್ಟೆ ತುಂಬಿರೋದು. ಬರೀ ವಿಸಿಲ್ ಬರೀ ವಿಸಿಲ್. ಅದರ ಜೊತೆಗೆ ಸ್ಪೆಷಲ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಆಗಿರುವಂಥ ನಮ್ಮ SI ಮೇಡಮ್ಗೆ ತುಂಬಾನೇ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ವಿಶಿಂಗ್ ಅಸ್. ಆ್ಯಂಡ್ ನಮ್ಮ ಸಿನಿಮಾ ಬಗ್ಗೆ ಆರಾಮಾಗಿ ಕುತ್ಕೋಬಹುದು, ಎಲ್ಲರೂ ಅಚ್ಚುನೇ. ಇಲ್ಲ, ನಾನು ನನ್ನ ಸಿನಿಮಾ ಬಗ್ಗೆ, ನನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರು ನಟರ ಬಗ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಅ ಸೀಕ್ವೆಲ್. 8 ವರ್ಷ ಆದಮೇಲೆ ಈ ಸಿನಿಮಾ ಬರ್ತಿದೆ. ಮಾಡಬೇಕು ಅಂದ ತಕ್ಷಣ ಎಲ್ಲರೂ ಖುಷಿಯಿಂದ ಬಂದು ಒಂದು ರಿಯೂನಿಯನ್ ಥರ ಇದು ನಮಗೇನೆ. ಆ್ಯಂಡ್ ಮಹೇಶ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ಇದರದ್ದು ನೆಕ್ಸ್ಟ್ ಪಾರ್ಟ್ 3 ಆಗುತ್ತೆ, 4 ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್. ಜೊತೆಗೆ ಐ ಥಿಂಕ್ ಸಿನಿಮಾದಲ್ಲಿ 3 ಜನ ಹೀರೋಯಿನ್ಸ್ ಅಂತ ಹೇಳ್ಬೋದು. ನನ್ನ ಜೊತೆಗೆ ನಮ್ಮ KRP ಮತ್ತು ನಮ್ಮ ಗಿರಿ, ಬಿಕಾಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಸತೀಶ್ ಅವರು ಫಸ್ಟ್ ಟೈಮ್ ಅನ್ಸುತ್ತೆ ಒಂದು ಸಿನಿಮಾದಲ್ಲಿ ಇಷ್ಟು ಎನರ್ಜಿ ಕೊಟ್ಟು ಡಾನ್ಸ್ ಮಾಡಿರೋದು. ಫುಲ್ ಜೋಶಲ್ಲಿ ಮಾಡಿ ಡಾನ್ಸ್ ಮಾಡಿದ್ದಾರೆ, ಬಟ್ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಎನರ್ಜಿ ಜಾಸ್ತಿ. ಆ್ಯಂಡ್ ಪ್ರಜ್ಞಾ, ವೆಲ್ಕಮ್ ಬ್ಯಾಕ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಎಲ್ಲರೂ ಹೇಳ್ದಂಗೆ. ಐ ಆಮ್ ಸೋ ಸಾರಿ. ಒಳ್ಳೇದಾಗಲಿ ನಿಮಗೆ, ಆದಷ್ಟು ಸಿನಿಮಾಗಳು ಮಾಡಿ. ವಿ ಲವ್ ಯು ಸೋ ಮಚ್ ಆ್ಯಂಡ್ ಯು ಆರ್ ಲುಕಿಂಗ್ ಗಾರ್ಜಿಯಸ್ ಆ್ಯಂಡ್ ವೆರಿ ಹಾಟ್. ನನಗೆ ಸಖತ್ ಇಷ್ಟ ಆಯ್ತು ಈ ಹಾಡು. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಕೊರಿಯೋಗ್ರಫಿ ಮಾಡಿದಂಥ ಹರ್ಷ ಮಾಸ್ಟರ್, ಮೋಹನ್ ಮಾಸ್ಟರ್, ಬಜರಂಗಿ ಮೋಹನ್ ಮಾಸ್ಟರ್ ಹಾಗೆ ಸಂತು ಮಾಸ್ಟರ್, 3 ಜನಕ್ಕೂ ಥ್ಯಾಂಕ್ಸ್. ತುಂಬ ಖುಷಿ ಇತ್ತು, ತುಂಬ ಚೆನ್ನಾಗಾಗಿ ಸಿನಿಮಾ. ನನ್ನ ಕಡೆಯಿಂದ ನನ್ನ ತಂಡಕ್ಕೆ ಆಲ್ ದ ಬೆಸ್ಟ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ಪ್ರೊಡ್ಯೂಸರ್ ಮುನೇಗೌಡರು ಸರ್ ಒಂದು ಡಿಸ್ಕಷನಲ್ಲಿ ಇಷ್ಟಪಟ್ಟು ಸೀಕ್ವೆಲ್ ಅಲ್ವಾ ಮಾಡೋಣ ಅಂತ ಹೇಳಿ ತುಂಬ ಒಂದು ಕಾನ್ಫಿಡೆನ್ಸಿಂದ, ತುಂಬ ಪ್ರೀತಿಯಿಂದ ಮಾಡೋಣ ಬಿಡಿ ಅಂತ ಹೇಳಿ ಅವರು ಮತ್ತು ಅವ್ರ ತಂಡ ಈ ಸಿನಿಮಾನ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮಗೂ ಕೂಡ. ನಮ್ಮ ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡಿದಂಥ ನರಸಿಂಹಣ್ಣ ಆಗಿರ್ಬೋದು, ಮುನೇಗೌಡರು ಸರ್ ಅವರ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಪ್ರೊಡಕ್ಷನ್ ಅಣ್ಣಂದಿರಿಗೆ ಎಲ್ರಿಗೂ ಹೇಳ್ತೀನಿ. ಆ್ಯಂಡ್ ನನ್ನ ಟೀಮ್, ನನ್ನ ಗೈಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಮೈ ಡಾರ್ಲಿಂಗ್ EPs ಅರ್ಚನಾ ಆ್ಯಂಡ್ ನಾಯರ್, ಥ್ಯಾಂಕ್ಸ್ ಅ ಲಾಟ್. ಆಗಸ್ಟ್ 7ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ, ಬಿಡುಗಡೆ ಆಗ್ತಿದೆ. ಮಿಸ್ ಮಾಡಿದೆ ನಮ್ಮ ಸಿನಿಮಾ ಅಯೋಗ್ಯ 2 ನೋಡಿ. ಐ ಲವ್ ಯು ಆಲ್ ಆಸ್ ಆಲ್ವೇಸ್. ಥ್ಯಾಂಕ್ ಯು. ನಮಸ್ಕಾರ, ಚೆನ್ನಾಗಿದ್ದೀರಾ? ನೀವು ಮಂಡ್ಯಸ್ಥಾಗಲೇ ಕೇಳ್ಬೇಕು ಅವ್ರನ್ನ. ಏನಲ್ಲ, ಚೆನ್ನಾಗಿದ್ದೀರಾ? ಇವಾಗ ಆಕಾಶದಲ್ಲಿ ಮೋಡ ಇದ್ರೆ ಮಳೆ ಬರ್ತದೆ, ಮಂಡ್ಯದಲ್ಲಿ ನಾನಿದ್ರೆ ಕಳೆ ಬರ್ತದೆ. ಆಗಸ್ಟ್ 7ಕ್ಕೆ ಗೆಟ್ಟು ಬಂದೇ ಬರ್ತದೆ. ಆಕ್ಚುಲಿ ಮ್ಯೂಸಿಕ್ ಆಗ್ಬೇಕು ಆ ಕಡೆ ಆಯ್ತು. ಆಕಾಶದಲ್ಲಿ ಮೋಡ ಬರ್ತದೆ. ಥ್ಯಾಂಕ್ ಯು. ಆ್ಯಂಡ್ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಳ ಪೇಷನ್ಸಿಂದ ಕುಂತೇವೆ. ಇದೇನು ಮಾತಾಡೋಕ್ಕೆ ಏನಿಲ್ಲ, ಎಲ್ಲ ಗೆಸ್ಟ್ಗಳು ಆಲ್ರೆಡಿ ಮಾತಾಡಿದ್ದಾರೆ, ನಾನು ಮಾತಾಡೋದೇನೂ ಇಲ್ಲ. ಥ್ಯಾಂಕ್ಸ್ ಹೇಳ್ಬೇಕಷ್ಟೇ ನಾನು. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಗೆಳೆಯರು ಕೃಷ್ಣ, ನಾಗು, ಮತ್ತು ಅಭಿಷೇಕ್, ಅಂಬರೀಶು, ಮತ್ತು ಪ್ರಮೋದ್, ಎಲ್ಲರೂ ಏನರೋ ಇರೋ ಒಂದು ನಿಮಿಷ ಇದೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ. ಆ್ಯಂಡ್ ಚೇತು, ಪದೇ ನಾವು ವೇದಿಕೆ ಮೇಲೆ ಎಲ್ರಿಗೂ ಥ್ಯಾಂಕ್ಸ್ ಇಲ್ಲ ಅವಶ್ಯಕತೆ ಇಲ್ಲ. ಚೇತು, ಮಾಸ್ತಿ, ಆಮೇಲೆ KR ಪಟೇಲ್, ಗಿರಿ, ಮಂಜು, ಆಮೇಲೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಆ್ಯಂಡ್ ರಚ್ಚು, ಥ್ಯಾಂಕ್ ಯು ಸೋ ಮಚ್. ಏನು ಸೋ ಸಾರಿ, ನಾನು ಮಿಸ್ ಮಾಡಿದೆ ಹೇಳೋದು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರಿಗೆ ಆ್ಯಂಡ್ ಎಲ್ಲ ಸಿಂಗರ್ಸ್ಗೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಿಮ್ಮಿಂದ ನಮ್ಮ ಸಿನಿಮಾ ಹಾಡುಗಳು ತುಂಬ ಚೆನ್ನಾಗಿ ಆಗ್ತದೆ. ಅಫ್ಕೋರ್ಸ್ ನೀವು, ಅರ್ಜುನ್ ಸರ್ ಹಾಗೆ ಚೇತು ಸರ್ ಕೂಡ. ಆ್ಯಂಡ್ KVN ಸರ್, KVN ಸಂಸ್ಥೆ ಅವರ ಕಡೆಯಿಂದ KVN ಅವ್ರಿಗೆ
ಹಾಗೇನೆ ಮೀಡಿಯಾ ಗೆಳೆಯರಿಗೆ ಇಷ್ಟೊತ್ತು 2.5 ಗಂಟೆಗಳ ಕಾಲ ಕೂತಿದ್ದೀರಾ ಅಂಡ್ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಎಲ್ಲರೂ ಬಂದಿರೋರಿಗೆ ನಮ್ಮ ಸಿನಿಮಾ ಆಗಸ್ಟ್ 7ಕ್ಕೆ ಮಾತಾಡುತ್ತೆ. ನಾವು ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ, ಸಿನಿಮಾ ಮಾತಾಡಲಿ ತೆರೆ ಮೇಲ್ಗಡೆ. ಅಂಡ್ ಅಫ್ಕೋರ್ಸ್ ಇಲ್ಲಿವರೆಗೂ ನನ್ನ ಮಂಡ್ಯ ಭಾಷೆನ ಉಳಿಸಿದವ್ರು ನೀವು. ಯಾಕಂದ್ರೆ ಫಸ್ಟ್ ಡೇ ಇಂದ ಬೇಕಾದಾಗಲಿಕ್ಕಲ್ಲ ಪಕ್ಕದಲ್ಲಿ ಹೆಂಗಸಿರ್ಬೇಕು ಅಷ್ಟೇ ಅಂತಂದೆ. ಅವತ್ತು ಅಂಬರೀಷನ್ ಆಶೀರ್ವಾದದಿಂದ ಶುರುವಾದ ಈ ಜರ್ನಿ ಇಲ್ಲಿವರೆಗೂ ನಿಂತೇ ಇಲ್ಲ. ಒಂದು ಲವಿಂಗ್ ಮಂಡ್ಯ, ಒಂದು ಡ್ರಾಮಾ, ಒಂದು ಬ್ಯೂಟಿಫುಲ್ ಮನಸ್ಸುಗಳು, ಅದಾದ್ಮೇಲೆ ಲೂಸಿಯಾ, ಅದಾದ್ಮೇಲೆ ಕ್ವಾಟ್ಟ ಸದೀಸ, ಅಂಜದ ಗಂಡು, ಅಯೋಗ್ಯ, ಇಲ್ಲಿವರೆಗೂ ನನ್ನನ್ನು ನೀವು ಕೆಲ್ಸ್ಕೊಂಡ್ ಬಂದಿದ್ದೀರಾ. ಪ್ರತ್ಯೇಕವಾಗಿ ನನ್ನ ನಿಲ್ಲಿಸಿದ್ದೀರಾ ಈ ಜಾಗದಲ್ಲಿ, ಈ ಕರ್ನಾಟಕದಲ್ಲಿ. ಹಾಗಾಗಿ ನಿಮ್ಮನ್ನ ಯಾವಾಗಲೂ ಎದುರು ಇಟ್ಕೊಂಡಿರ್ತೀವಿ ನಾವು. ಅಷ್ಟೇ ಪ್ರೀತಿಯಿಂದ ನಿಮ್ಮ ಬಗ್ಗೆ, ಭಕ್ತಿಯಿಂದ ನಿಮ್ಮ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡಿರೋರು ನಾವು. ಕನ್ನಡ ಚಿತ್ರರಂಗ ನಮ್ಮ ಎಲ್ಲಾ ಸಿನಿಮಾಗಳು ನೋಡಿ ಎಲ್ಲರನ್ನ ಬೆಂಬಲಿಸಿ ಅಂತ ಕೇಳ್ತಾ, ಅಂಡ್ ಥ್ಯಾಂಕ್ ಯು ಎಸ್ಪೆಷಲಿ ಮುನೇಗೌಡರಿಗೆ. ಏನು ಈ ಸಿನಿಮಾನ ಸುಮಾರು ಜನ ಅಯೋಗ್ಯ 2 ಮಾಡ್ತೀನಿ ಅಂದಾಗ ಅಫ್ಕೋರ್ಸ್ ಸೀಕ್ವೆಲ್ಗೆ ತುಂಬಾ ಜನ ಕ್ಯೂ ಅಲ್ಲಿ ಇರ್ತಾರೆ. ಪ್ರೊಡ್ಯೂಸರ್ಸ್ ತುಂಬಾ ಜನ ನನಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ. ಆಕ್ಚುಲಿ ನಾ ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಟ್ಬಿಟ್ಟು ಮುನೇಗೌಡರು ಬಂದು ಹೇಳಿದ್ರು, ಸರ್ ಈ ಪಿಕ್ಚರ್ ಮಾಡಿ ಸರ್ ಅಂತ ಅಯೋಗ್ಯ 2ನ. ಅವಾಗ ನಾನು ಒಪ್ಕೊಂಡೆ. ಬಟ್ ಒಪ್ಕೊಂಡಿಗೆ ತಕ್ಕಂತೆ ಅಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡ್ಬಂದು ನಿಲ್ಸಿದ್ದಾರೆ ಸಿನಿಮಾನ. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೇದಾಗಲಿ. ಅಂಡ್ ಈ ಸಿನಿಮಾ ಸೂಪರ್ ಹಿಟ್ ಆಗಲಿ. ಒಂದು 50 ಕೋಟಿ ದುಡ್ಡು ಮಾಡಿ, ಚೆನ್ನಾಗಿ ದುಡ್ಡು ಮಾಡಿ, ಒಳ್ಳೇದಾಗಲಿ ನಿಮಗೆ. ಅಂಡ್ ಅಫ್ಕೋರ್ಸ್ ಇಡೀ ಸಿನಿಮಾನ ಹೆಗಲ ಮೇಲೆ ನಿಂತ್ಕೊಂಡಿದ್ದು ನನ್ನ ಪ್ರಮೋಷನ್ಗೆ ಮತ್ತೆ ಪ್ರತಿಯೊಂದಕ್ಕೂ ನನ್ನ ಅಣ್ಣ ತಮ್ಮದಿರ್ತಾರೆ ಪಕ್ಕದಲ್ಲಿ ನಿಂತ್ಕೊಂಡಿದ್ದು. ನೀವಿಬ್ರು ಅಲ್ಲಿದ್ರೆ ಬೆಲೆ ಇರಲ್ಲ, ಬನ್ನಿ ಇಲ್ಲಿಗೆ. ನೀವಿಬ್ರೆ ಈ ಸಿನಿಮಾನ ಕಾಪಾಡಿದ ನನ್ನ ಜೊತೆ ನೀವಿಬ್ರು. ನಿಮಗೆ ಎಲ್ಲ ಬೆಲೆಗೂ ಒಂದ್ಸಲ ಕಿರ್ತಿರೋ ಅವರಿಬ್ಬರಿಗೆ ಇನ್ನು ಜೋರಾಗಿ ಬರಲಿ ಚಪ್ಪಾಳೆ. ಇವರಿಬ್ಬರಿಲ್ಲ ಅಂದ್ರೆ ಈ ಸಿನಿಮಾ ಆಗ್ತಾ ಇರಲಿಲ್ಲ. ಯಾರಿಲ್ಲ ಅಂದ್ರೂ ಆಗ್ತಾ ಇತ್ತು. ನಾನಿಲ್ಲ ಅಂದ್ರೆ ಆಗ್ತಾ ಇತ್ತು, ರಚಿತಾ ಅವರಿಲ್ಲ ಅಂದ್ರೂ ಈ ಸಿನಿಮಾ ಆಗ್ತಾ ಇತ್ತು. ಬಟ್ ಇವರಿಬ್ಬರಿಲ್ಲ ಅಂದ್ರೆ ಈ ಸಿನಿಮಾ ಸಾಧ್ಯನೇ ಇಲ್ಲ. ನನ್ನ ಪ್ರಮೋಷನ್ಗೆ ಪ್ರತಿಯೊಂದು ಕ್ಷಣವೂ ನನಗೆ ಎಗಲ್ ಕೊಟ್ಕೊಂಡು 15 ದಿವಸದಿಂದ, ಒಂದು ತಿಂಗಳಿಂದ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ನನ್ನ ಕಷ್ಟ ಸುಖಗಳಲ್ಲಿ ಈ ಸಿನಿಮಾ ನಾಳೆ ಏನಾರ ಗೆದ್ರೆ ಕ್ರೆಡಿಟ್ ಫಸ್ಟ್ ಹೋಗ್ಬೇಕಾಗಿರೋದು ಇವರಿಬ್ಬರಿಗೆ. ಇವರಿಬ್ಬರಿಗೆ ಆ ಕ್ರೆಡಿಟ್ ಸಿನಿಮಾ ಗೆದ್ರೆ 100% ನಿಮ್ಗೇನೆ ಬರ್ದಿಟ್ಕೊಳ್ಳಿ. ಆ ಗೆಲುವು ದೊಡ್ಡ ಮಟ್ಟಕ್ಕಾಗಲಿ. ಅದಾದ್ಮೇಲೆ ಮಹೇಶ ಬಾ ಮೇಲ್ಗಡೆ ಅಲ್ಲಿ ನಿಂತ್ಕೊಬಿಡ ಬಾ. ನೀನು ತುಂಬಾ ಕಷ್ಟಪಟ್ಟಿದ್ಯಾ, ತುಂಬಾ ತಡ್ಕೊಂಡಿದ್ಯಾ, ತುಂಬಾ ಒದ್ದಾಡಿದ್ಯಾ. ಈ ಸಿನಿಮಾನ ಗೆಲ್ಸೋದಕ್ಕೆ ನಿನ್ನ ಶ್ರಮ ತುಂಬಾ ದೊಡ್ಡದು. ನಿನಗೂ ಒಳ್ಳೆಯದಾಗಲಿ. ಈ ಸಿನಿಮಾ ಖಂಡಿತ ದೊಡ್ಡ ಮಟ್ಟ ಯಶಸ್ಸು ತಂದ್ಕೊಡುತ್ತೆ. ಮುಂದಿನ ನಮ್ಮೆಲ್ಲರ ಜರ್ನಿ ತುಂಬಾ ಅದ್ಭುತವಾಗಿರುತ್ತೆ. ಮುನೇಗೌಡ ಸರ್ ನಿಮಗೂ ಅಷ್ಟೇ ಖಂಡಿತ ಒಳ್ಳೇದಾಗುತ್ತೆ. ಅಂಡ್ ಥ್ಯಾಂಕ್ ಯು. ಪ್ರತಿಯೊಬ್ಬ ಗೆಳೆಯರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಅಫ್ಕೋರ್ಸ್ ಅರ್ಚನಾ ಅಂಡ್ ನಾಯನ್ ಎಲ್ಲರಿಗೂ ಥ್ಯಾಂಕ್ಸ್. ಆಮೇಲೆ ಇಡೀ ಯಾರು ನಮ್ಮ ಪ್ರದೀಪ್ ಮತ್ತೆ ಯಾರಪ್ಪ ನಮ್ಮ ದೇವರಾಜ್ ಅವರು, ಪ್ರದೀಪ್ ಮತ್ತೆ ದೇವರಾಜ್ ಅವ್ರಿಗೂ ಥ್ಯಾಂಕ್ಸ್. ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ಏನಪ್ಪ ಪಿಕ್ಚರ್ ನೋಡ್ತೀರಾ ಆಗಸ್ಟ್ 7ಕ್ಕೆ? ಓಕೆ ಸೂಪರ್.